ನಮಸ್ತೆ. ವಾಸವಿ ಸಾಹಿತ್ಯ ಕಲಾವಿದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ಮುಂದುವರಿದ ಭಾಗ. ನಾವು ಮಧುಮಿತಾ ಅವಳ ಮನಸ್ಸಿನ ಭಾವಗಳು, ಅತ್ತೆ ಮಾವ ಅವಳನ್ನು ಭೇಟಿಯಾಗಿ ಬಂದಿದ್ದು, ಯಾಕೆ ವಿಕ್ರಮ್ನ ದೂರ ಇಟ್ಟಿದ್ದೀವಿ ಅಂತ ಕೇಳಿದ್ದು, ಆಮೇಲೆ ಸರಿ ಮಾಡ್ಕೋ ಅಂತ ಮಾವ ಅವಳಲ್ಲಿ ಕೇಳಿಕೊಂಡದ್ದು, ರಾಮ್ಕುಮಾರಿಯ ಭೇಟಿ, ಸುನೀತಾ ತಾಯಿ ಮಾಡಿದ್ದನ್ನೆಲ್ಲ ಕೇಳಿದ್ವಿ. ಮುಂದಿನ ಭಾಗ ಮಧುಮಿತಾ ನ ಭಾವನೆಯ ಮುಂದುವರಿದ ಭಾಗ. ಕಳೆದ ವಾರ ದೊಡ್ಡಣ್ಣನ ಹುಟ್ಟುಹಬ್ಬವಿತ್ತು. ಮನೆಗೆ ಹೋಗಿದ್ದೆ. ಹೊಸ ಸುದ್ದಿ ತಿಳಿಯಿತು. ರೇವತಿ ಭಾಬಿ ಗರ್ಭಿಣಿಯಾಗಿದ್ದಾರೆ. ಇದು 3ನೇಯದು. ಈ ಕಾಲದಲ್ಲಿ 2ರ ನಂತರ ಯಾರೂ ಮಕ್ಕಳನ್ನು ಪಡೆಯುವುದಿಲ್ಲ, ಅದೂ ವಿದ್ಯಾವಂತರ ಮನೆಯಲ್ಲಿ. 3ನೇ ಮಗುವಾಗುವುದು ಅಂದರೆ ಅವಿದ್ಯಾವಂತ ಕಲಂಕ ಎಂಬ ಭಾವನೆ ಬೆಳೆದಿದೆ. ಬಾಬಿ ನನ್ನನ್ನು ತಮ್ಮ ಕೋಣೆಗೆ ಕರೆದುಕೊಂಡು ಹೇಳಿದರು, ಅಕಸ್ಮಾತ್ತಾಗಿ ಆಯಿತು, ನಿನ್ನ ಅಣ್ಣ ಡಾಕ್ಟರ್ ಹತ್ರ ಹೋಗಿ ತೆಗೆಸ್ಬಿಡೋಣ ಅಂದರು. ನಾನೇ ಒಪ್ಪಲಿಲ್ಲ. ನಗಲಿ, ದೇವರು ಕೊಟ್ಟಿರುವಾಗ ಯಾಕೆ ಸಂತೋಷ ಪಡಬಾರ್ದು ಅಂದೆ. ಅವರ ಮುಖದಲ್ಲಿ ಮತ್ತೆ ಸಿಕ್ಕಿದ ಸಂತೋಷ ಬಿರಿಯುತ್ತಿತ್ತು. ಇಬ್ಬರಲ್ಲಿ ನನಗೆ ಹೆಚ್ಚು ಹತ್ತಿರವಾದವಳು ಇವರೇ, ನನ್ನ ವಯಸ್ಸಿನವರು. ನಾನು ಸಾಯಂಕಾಲವೇ ತೋಟಕ್ಕೆ ಬಂದೆ. 2 ದಿನದ ನಂತರ ರೇವತಿ ಬಾಬಿಯ ಮುಖದಲ್ಲಿ ಬಿರಿದ ಸಂತೋಷವು ನನ್ನನ್ನು ಕಾಡಲು ಶುರುವಾಯಿತು. 34 ವರ್ಷದ ಬಾಬಿ 3ನೇ ಬಾರಿ ತಾಯಿಯಾಗುತ್ತಿದ್ದಾರೆ ಎಂಬ ವಾಸ್ತವದೊಡನೆ ನಾನು ಬಂಜೆಯಾಗಿ ಉಳಿದೆ ಎಂಬ ವಾಸ್ತವವು ಹೋಲಿಸಿಕೊಳ್ಳುತ್ತಿತ್ತು. ಸಂಗೀತಕ್ಕಾಗಿ ನಾನು ಈ ಸಂತೋಷವನ್ನು ತ್ಯಾಗ ಮಾಡಿದ್ದೆ. ಮದುವೆಯಾಗಿ ಲಾಸ್ ಗಟಾಸ್ಗೆ ಹೋದ ನಂತರ ವಿಕ್ರಮರಿಗೆ ಹೇಳಿದ್ದೆ, ಮಗುವಾದರೆ ಅದರ ಲಾಲನೆ ಪಾಲನೆ ಪೋಷಣೆಯಲ್ಲಿ ಸಂಗೀತ ಸಾಧನೆಗೆ ಅಡ್ಡಿಯಾಗುತ್ತೆ. ನನಗೇನೋ ಮಕ್ಕಳು ಬೇಡ ಅನಿಸುತ್ತೆ. ನೀವು ಬೇಕು ಅಂದರೆ ನನ್ನ ವಿರೋಧವಿಲ್ಲ. ಅವರು ಅದಕ್ಕೂ ಒಪ್ಪಿದ್ದರು. ಅವರನ್ನು ಬಿಟ್ಟು ಇಲ್ಲಿಗೆ ಬಂದ ನಂತರ ತಾಯಿಯಾಗುವ ಕಲ್ಪನೆ ಬಂದಿಲ್ಲ, ಸಾಧ್ಯತೆಯೂ ಇಲ್ಲ. ಈಗ ಇದ್ದಕ್ಕಿದ್ದಂತೆಯೇ ತಾಯಿತನದ ಬಯಕೆ ಹುಟ್ಟಿಬಿಟ್ಟಿದೆ. ತೋಟದ ಮಾವಿನ ಮರಗಳು ಹೂ ಬಿಟ್ಟಿವೆ. ನಿಜವಾಗಿ ಇದು ವಸಂತ ಕಾಲ. ಬಸಂತವನ್ನು ಅಭ್ಯಾಸ ಮಾಡಿಕೊಳ್ಳಬೇಕಾದ ಕಾಲ. ನನಗೆ ಹೊಸ ಅರ್ಥ ಕಾಣಿಸುತ್ತಿದೆ. ಬಸಂತವೆಂದರೆ ಪ್ರೇಮ ಚಿಗುರುವ, ವಿರಹದ ಮಿಲನದ ಬಯಕೆಯ ಜೇನುಹುಳುಗಳು ಮಧು ಸಂಚಯಕ್ಕೆ ತೊಡಗಿ ಹೂವಿನಿಂದ ಹೂವಿಗೆ ಸಂಪರ್ಕ ಕಲ್ಪಿಸುವ ಋತುವೆಂದು ನಾನು ತಿಳಿದಿದ್ದೆ. ಬಸಂತ ರಾಗವನ್ನು ಈ ಭಾವದಿಂದ ಅರ್ಥೈಸಿಕೊಂಡಿದ್ದೆ. ಆದರೆ ಈಗ ತಾಯ್ತನದ ಬಯಕೆಯೇ ಋತುವಾಗಿದೆ. ತಾಯ್ತನಕ್ಕೆ ಒಯ್ಯದ ವಿರಹ ಪ್ರಣಯಗಳಿಗೆ ಅರ್ಥವೇನಿದೆ? ಗಂಡು ಹೆಣ್ಣಿನ ಪ್ರೀತಿಗೆ ಹೊಸ ಅರ್ಥ ಕಾಣಿಸಿಕೊಳ್ಳತೊಡಗಿದೆ. ತಾಯಿಯಾಗಲು ತಂದೆಯಾಗಲು ಪರಸ್ಪರ ಸಹಕಾರಿಯಾಗುವ ಮೂಲ ಶ್ರುತಿ ಇಲ್ಲದ ಪ್ರೀತಿ ಪ್ರಣಯಗಳಿಗೆ ಯಾವ ಅರ್ಥವಿದೆ ಎನ್ನಿಸುತ್ತದೆ. ಪ್ರೀತಿ ಪ್ರಣಯಗಳಿಂದ ನಾನು ಶಾಶ್ವತವಾಗಿ ವಂಚಿತಳಾಗಿದ್ದೇನೆ ಎಂಬ ಸಂಕಟವು ಒಳಗೆ ಸುಡತೊಡಗಿದೆ. ಬಸಂತದಂಥ ರಾಗವನ್ನು ನಾನು ಹಾಡಲೇಬಾರದು. ಹಾಡಿದರೆ ನನ್ನೊಳಗಿನ ಬಣಬಣವು ಹೊರಹೊಮ್ಮಿ ಅಳುವಂತಾಗುತ್ತದೆ. ಮಧ್ಯಮಾದಿ ಸಾರಂಗವು ಇಂಥದ್ದೇ ವಿರಹದ ಉರಿ ಹೊತ್ತಿಸುತ್ತಿದೆ. ಶಾಸ್ತ್ರ ತಿಳಿಯದವರು ಅದನ್ನು ಮಧುಮಾಸ ಸಾರಂಗವೆಂದು ತಪ್ಪು ನುಡಿಯುತ್ತಾರೆ ಎಂದುಕೊಂಡಿದ್ದೆ. ಆ ತಪ್ಪು ನುಡಿಯೂ ಸತ್ಯವನ್ನೇ ಹೇಳುತ್ತಿದೆ ಎಂದು ಈಗ ಅರ್ಥವಾಗುತ್ತಿದೆ. ಮಧುಮಾಸ ಎಂಬ ಶಬ್ದದಲ್ಲೇ ವಿರಹದ ಯಾತನೆಯೂ ಬೆರೆಯುತ್ತಿದೆ. ಇನ್ನು ಮುಂದೆ ನಾನು ಅದನ್ನು ಹಾಡಬಾರದು. ಮೊನ್ನೆಯಿಂದ ಒಂದು ಆಲೋಚನೆಯಲ್ಲಿ ಹಗಲು ಕನಸು ಅಲ್ಲ, ಹುಚ್ಚು ಕನಸು ತೇಲಿ ಬರುತ್ತಿದೆ. ನನ್ನನ್ನು ನಾನು ದೇವದಾಸಿ ಅಂತ ಭಾವಿಸಿಕೊಂಡರೆ ಗಂಡ ಸಂಸಾರ ಯಾವ ಬಂಧನವೂ ಇಲ್ಲದೆ ತಾಯಿಯಾಗಬಹುದು. ಮಗುವು ಹೊಟ್ಟೆಯಲ್ಲಿರುವಾಗಲೇ ನಾನು ಮಾಡುವ ಸ್ವರ ಸಾಧನೆಯು ಅದರ ನರನಾಡಿಗಳಲ್ಲಿ ಸೇರಿ ಅದು ಸಂಗೀತ ಸಂಸ್ಕಾರದೊಡನೆ ಹುಟ್ಟಿ ಮುಂದೆ ನಾನು ಎದ್ದರಲ್ಲೇ ಅದಕ್ಕೆ ಶಿಕ್ಷಣ ಕೊಟ್ಟು 20 ವರ್ಷಕ್ಕೆ ಸಮಸ್ತ ಭಾರತದ ಸಂಗೀತ ರಸಿಕರನ್ನು ಗೆಲ್ಲುವಂಥ ಗಾಯಕನೋ ಗಾಯಕಿಯೋ ಆಗಬೇಕು ಎನ್ನುವ ಕನಸು. 3 ದಿನದಿಂದ ದೇವದಾಸಿಯಾಗುವ ಕನಸೇ ಕಾಡುತ್ತಿದೆ. ಇವತ್ತು ಬೆಳಿಗ್ಗೆ ಒಂದು ಪ್ರಶ್ನೆ ಹುಟ್ಟಿ ನನ್ನ ಕನಸಿನ ಅಸಂಬದ್ಧತೆಯೇ ವ್ಯಕ್ತವಾಯಿತು. ದೇವದಾಸಿಯಂತೆ ನಾನು ತಾಯಿಯಾದರೂ ನನ್ನ ಮಗುವಿಗೆ ಬೀಜದಾನ ಮಾಡುವನು ಯಾರಾಗಬೇಕು? ಇನ್ನೊಬ್ಬ ಸಂಗೀತಗಾರನೇ? ಎಲ್ಲ ಸಂಗೀತಗಾರರು ಮೋಹನಲಾಲ್ನಂತಿರುವುದಿಲ್ಲವಾದರೂ ಯಾವ ಆಧಾರದ ಮೇಲೆ ನಾನು ಒಬ್ಬ ಸಂಗೀತಗಾರನನ್ನು ಆರಿಸಿ ಅವನೊಡನೆ ಮಲಗಲಿ? ಪ್ರೇಮವೇ? ಅಂಥ ಪ್ರೇಮವು ನನಗೆ ಯಾರೊಡನೆಯಾದರೂ ಹುಟ್ಟುವ ಸಂಭವವಿಲ್ಲ. ವಿಕ್ರಮರನ್ನು ಬಿಟ್ಟು ಬಂದ ಅವರಿಗೆ ಮೋಸ ಮಾಡಿದ ಪಾಪದ ಚುಚ್ಚಿನಿಂದ ಪಾರಾಗದೆ ನರಳುತ್ತಿರುವವರಿಗೆ ಬೇರೊಬ್ಬನನ್ನು ಪ್ರೇಮಿಸುವುದು ಹೇಗೆ ಸಾಧ್ಯ? ಅಕಸ್ಮಾತ್ ನಾನು ಪ್ರೇಮಿಸಿದರೂ ಅವನು ಮದುವೆಯಾದವನಾದರೆ ಅವನ ಹೆಂಡತಿ ಮಕ್ಕಳಿಗೆ ನಾನು ಅನ್ಯಾಯ ಮಾಡಿದಂತಾಗುವುದಿಲ್ಲವೇ? ಅವಿವಾಹಿತನಾಗಿದ್ದರೆ ಅನಂತರ ಅವನು ಮೀಸಲೊಡೆದುಕೊಂಡು ಬೇರೊಬ್ಬಳನ್ನು ಮದುವೆಯಾಗುವುದು ಹೇಗೆ ನ್ಯಾಯ? ನನ್ನನ್ನೇ ಮದುವೆಯಾಗಲಿ ಎಂದರೆ ದೇವದಾಸಿಯ ಕಲ್ಪನೆಯೇ ಸುಳ್ಳಾಗುತ್ತದಲ್ಲ. ಇವನ್ನೆಲ್ಲ ಬಿಡಿಸಿ ನೋಡಿದರೆ ದುಃಖವೂ ಆಗುತ್ತದೆ, ನಗುವು ಬರುತ್ತದೆ. ನಿನ್ನೆಯಿಂದ ಮನಸ್ಸು ಸ್ಪಷ್ಟವಾದ ಒಂದು ನಿಲುಗಡೆಗೆ ಬಂದಿದೆ. ನಾನು ತಾಯಿಯಾಗಬೇಕಾದರೆ ನನ್ನ ಮಗುವನ್ನು ಹುಟ್ಟಿಸುವ ನೈತಿಕ ಅಧಿಕಾರವಿರುವುದು ವಿಕ್ರಮರಿಗೆ ಮಾತ್ರ. ಅವರ ದೊಡ್ಡತನದ ಇನ್ನೊಂದು ಮುಖವು ನನಗೆ ಅರ್ಥವಾಗುತ್ತಿದೆ. ತಂದೆ ತಾಯರಿಗೊಬ್ಬನೇ ಮಗ, ಅಭಿವೃದ್ಧಿಯಾಗುತ್ತಿರುವ ಸ್ವಂತ ಉದ್ಯಮ, ಅದನ್ನು ಮುಂದೆ ಬೆಳೆಸುವ ಉತ್ತರಾಧಿಕಾರಿಯನ್ನು ಹೆಂಡತಿಯಿಂದ ಅಪೇಕ್ಷಿಸುವ ತಮ್ಮ ಹಕ್ಕನ್ನೂ ಕೂಡ ನನ್ನ ಸಂಗೀತಾಭಿವೃದ್ಧಿಗಾಗಿ ಬಿಟ್ಟು ಕೊಟ್ಟ ಉದಾರಿ ಅವರು. ಅವರನ್ನು ಬಿಟ್ಟು ನನ್ನ ತಾಯಿತನದ ಕಲ್ಪನೆ ಮಾಡುವುದು ಪಾಪ. ಆದರೆ ನಾನು ಅವರನ್ನು ಕಳೆದುಕೊಂಡಿದ್ದೇನೆ. ಆದ್ದರಿಂದ ತಾಯಿತನದ ಹಂಬಲವನ್ನು ಹತ್ತಿಕ್ಕಿ ಸಂಗೀತ ಸಾಧನೆಯಲ್ಲಿ ತೊಡಗುವುದೇ
ವಿವೇಕ. ಅಧ್ಯಾಯ 18. ತಾನು ಕಳೆದ ಬಾರಿ 2 ವರ್ಷ ಬನರಾಸಿನಲ್ಲಿ ಭಾರತೀಯ ಸಂಗೀತ ಕಲಿತದ್ದಕ್ಕೂ ಈಗ 4 ವರ್ಷದಿಂದ ಮುಂಬೈಯಲ್ಲಿದ್ದು ಕಲಿಯುತ್ತಿರುವುದಕ್ಕೂ ಇರುವ ವ್ಯತ್ಯಾಸ ಲಾರೆನ್ಸ್ ಸ್ಮಿತ್ಳಿಗೆ ಸ್ಪಷ್ಟವಾಗಿ ತಿಳಿದಿದೆ. ಬನರಾಸ್ನಲ್ಲಿದ್ದಾಗ ತನಗಿನ್ನು ಚಿಕ್ಕ ವಯಸ್ಸು, 24 ವರ್ಷ, ಕನಸುಗಳು ಹೊಸ ಶಕ್ತಿಯಿಂದ ಪಲ್ಲವಿಸುವ ವಯಸ್ಸು. ಪ್ರತಿಯೊಂದು ರಾಗವು ಹೊಸ ಭಾವನೆ, ಹೊಸ ಕನಸುಗಳನ್ನು ಚಿಗುರಿಸಿ ಪಲ್ಲವಿಸುತ್ತಿತ್ತು. ಜೊತೆಗೆ ಅದು ಬನರಾಸ್ ಪಟ್ಟಣ ಹರಿಶ್ಚಂದ್ರನ ಕಾಲದಿಂದ ಅಥವಾ ಇನ್ನೂ ಹಿಂದಿನಿಂದ ಇದ್ದು ಈಗಲೂ ತನ್ನೆಲ್ಲ ಪುರಾಣದ ಕಲ್ಪನೆಗಳನ್ನು ತುಂಬಿ ನಳನಳಿಸುವ ನಗರಿ. ಗಂಗಾ ತಟದಲ್ಲಿ ಕೂರಲಿ, ದೋಣಿಯ ಮೇಲೆ ಕೂತು ಘಟ್ಟ ಸಾಲುಗಳನ್ನು ಕಣ್ಣಿಗೆ ತುಂಬಿಕೊಳ್ಳಲಿ, ಸಂಧಿ ಗೊಂದಿಗಳಲ್ಲಿ ಇರುವ ಲೆಕ್ಕಕ್ಕೆ ಸಿಗದ ದೇವಮಂದಿರಗಳ ಮುಂದೆ ನಿಲ್ಲಲಿ, ಹಣೆಗೆ ಕುಂಕುಮ ಬಳಿದುಕೊಂಡು ಕೊರಳಿಗೆ ಚೆಂಡು ಹೂವಿನ ಹಾರ ಇಳಿಬಿಟ್ಟು ಜೈ ವಿಶ್ವನಾಥ್ ಜಿ, ಜೈ ಅನ್ನಪೂರ್ಣಜಿ, ಜೈ ಕೋತ್ವಾಲ್ ಜಿ, ಜೈ ರಾಮಚಂದ್ರ ಜಿ, ಜೈ ಜೈ ತುಳಸಿದಾಸ್ ಜಿ ಎಂದು ಪರಸ್ಪರ ಮನಸ್ಸಿನಿಂದ ಹೇಳಿಕೊಳ್ಳುತ್ತಾ ನಡೆಯುವ ಜನಗಳ ಕಣ್ಣಿನಲ್ಲಿ ಹೊಮ್ಮುವ ಪುರಾಣ ಪ್ರಪಂಚಗಳ ವಾತಾವರಣದಲ್ಲಿ ಒಂದೊಂದು ರಾಗದಲ್ಲೂ ಒಂದೊಂದು ಅಧಿದೈವ ಶಕ್ತಿಯ ಅನುಭವವಾಗುತ್ತಿತ್ತು. ಆ ಗುರುಜಿಯೇ ಬೇರೆ. ಆಚಾರ್ಯ ಶ್ರುತಿಸಾಗರ ಪಾಂಡೆ ಎನ್ನುವ ಹೆಸರಿನಲ್ಲಿ ಎಂಥ ಅಗಾಧ ಕಲ್ಪನೆ. ಶ್ರುತಿಯೇ ಸಾಗರ. ಸಾಗರವೆಂದರೆ ವಿಮಾನದಿಂದ ಕೆಲವು ಗಂಟೆಗಳಲ್ಲಿ, ಹಡಗಿನಿಂದ ಕೆಲವು ವಾರಗಳಲ್ಲಿ ದಾಟಬಹುದಾದ ಜಲರಾಶಿ ಅಲ್ಲ. ಅಗಾಧ, ಅನಂತ, ಮೇರೆ ಬರೆಯದ ಸಕಲ ದೈವಿ ರತ್ನಗಳನ್ನು ತನ್ನ ಗರ್ಭದೊಳಗೆ ಅಡಗಿಸಿಕೊಂಡಿರುವ ಆಪ್ಶಕ್ತಿಯ ಆಳ ವಿಸ್ತಾರಗಳು. ಅಂಥ ಸಾಗರೋಪಮವಾದ ಶ್ರುತಿಶಕ್ತಿಯನ್ನು ಧ್ವನಿಸುವ ಹೆಸರು. ಬೆಳಗಿನ ನಸುಗತ್ತಲಿನಲ್ಲೇ ಎದ್ದು ಓಂಕಾರದ ಜಪ ಮಾಡುತ್ತಾ ಗಂಗಾಜಿಗೆ ಇಳಿದು ಕುತ್ತಿಗೆಯ ಮಟ್ಟದ ನೀರಿನಲ್ಲಿ ಕೂತು ಸಾಧನೆ ಮಾಡಿ ಮನೆಗೆ ಹಿಂದಿರುಗಿ ತಲೆತಲಾಂತರದಿಂದ ನಮ್ಮ ಮನೆಯಲ್ಲಿ ಪ್ರತ್ಯೇಕವಾಗಿ ಕಟ್ಟಿಕೊಂಡಿರುವ ಸಣ್ಣ ಕೃಷ್ಣ ಮಂದಿರದಲ್ಲಿ ಕೂತು ಪೂಜೆ ಮಾಡಿ ಹಣೆಗೆ ಕುಂಕುಮ ಧರಿಸಿ ಹೊರಬಂದ ನಂತರ ತಂಬೂರಿ ಹಿಡಿಯುವ ಶ್ರದ್ಧೆ. ಅವರಿಗೂ ತನಗೆ ನಡುವೆ ಇದ್ದ ಗುರುವಿನ ಎತ್ತರ ಅಂತರ. ಒಂದು ದಿನವೂ ಶಿಷ್ಯ ಏನು ಬಯಕೆ ಕಣ್ಣಿನಿಂದ ನೋಡಿಲ್ಲ. ಸಮೀಪ ಭಾವಕ್ಕೆ ಅವಕಾಶವೇ ಇರಲಿಲ್ಲ. ಒಂದೊಂದು ರಾಗಕ್ಕೂ ಸಂಸ್ಕೃತ ಶ್ಲೋಕಗಳನ್ನು ಹೇಳಿ ರಾಗದೇವಿ ಅಥವಾ ದೇವನ ಕಲ್ಪನೆ ಹುಟ್ಟಿಸಿ ಆ ರಾಗವನ್ನು ಹಾಡುವುದೆಂದರೆ ಆ ದೇವಿ ಅಥವಾ ದೇವನನ್ನು ಆವಾಹಿಸಿ ನಿಜಗೊಳಿಸುವುದು ಎನ್ನುತ್ತಿದ್ದರು. ಆ ಕಲ್ಪನೆಗಳೆಲ್ಲ ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಆದರೆ ಮನಸ್ಸಿನಲ್ಲಿ ನಿಗೂಢತೆ ಮೂಡುತ್ತಿತ್ತು. ಪೂರ್ವಗೋಳದ ರಹಸ್ಯಗಳ ಅವುಗಳಿಗೆಲ್ಲ ಮಾತ್ರ ಸ್ಥಾನವಾದ ಭಾರತದ ಜೀವಮೂಲದ ಭಾವ ಮನಸ್ಸಿನಲ್ಲಿ ಮೂಡುತ್ತಿತ್ತು. ಅವರು ಸಂಗೀತವನ್ನು ಕಲೆಯ ವಿಶ್ಲೇಷಣಾತ್ಮಕ ಗ್ರಾಹ್ಯ ಕಲ್ಪನೆಯಿಂದ ವಿವರಿಸುತ್ತಿರಲಿಲ್ಲ. ಪುರಾಣದ ಅಧ್ಯಾತ್ಮ ಸಾಧನೆಯ ಒಂದು ವಿಧಾನವಾಗಿ ಅರ್ಥೈಸುತ್ತಿದ್ದರು ಎಂಬ ವ್ಯತ್ಯಾಸ ಅವಳಿಗೆ ಈಗ ಅರ್ಥವಾಗಿದೆ. ಮುಂಬಯಿಯ ಶೆಕೆ, ಗದ್ದಲ, ಕೆಟ್ಟ ಹವೆಯ ನಡುವೆ ಕುರೂಪುಗಳನ್ನು ಗುಂಪು ನಿಲ್ಲಿಸಿದಂತೆ ಕಟ್ಟಿದ ಬಹು ಅಂತಸ್ತಿನ ಕಟ್ಟಡದ 6ನೆಯ ಮಹಡಿಯ ತನ್ನ ಫ್ಲ್ಯಾಟ್ನಲ್ಲಿ ಕೂತು ಎದುರಿನ ಕಟ್ಟಡದ ಫ್ಲ್ಯಾಟ್ಗಳವರು ಒಣಗಾಕುವ ಚಡ್ಡಿ, ಅಂಗಿ, ಲಂಗ, ಸೀರೆಗಳ ಬಾಲ್ಕನಿಯಲ್ಲಿಯೇ ಚಾಪೆ ಹಾಕಿಕೊಂಡು ಬೆವರಿನ ಅರಮೈಯಲ್ಲಿ ಮಲಗುವವರ ಜಿಗುಪ್ಸೆ ಹುಟ್ಟಿಸುವ ದೃಶ್ಯವನ್ನು ತಪ್ಪಿಸಿಕೊಳ್ಳಲೆಂದು ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ತಂಬೂರಿಯ ಶ್ರುತಿ ಮಾಡಿಕೊಂಡು ಕಣ್ಣು ಮುಚ್ಚಿಕೊಳ್ಳಬೇಕು. ಬಲವಾಗಿ ಕಿಟಕಿಯನ್ನು ಮುಚ್ಚದಿದ್ದರೆ ಪಕ್ಕದ ಫ್ಲ್ಯಾಟಿನ ಟಿವಿಯ ಸದ್ದು. ಯಾರಿಗೂ ಯಾರು ನಮ್ಮಿಂದ ನನಗೆ ತೊಂದರೆಯಾಗುತ್ತಿದೆ ಎಂದು ಹೇಳಲಾಗದ ದೇಶ ಇದು. ಎಲ್ಲವನ್ನೂ ಮುಚ್ಚಿ ಎಸಿ ಹಾಕಿಕೊಳ್ಳುವುದೊಂದೇ ಇಲ್ಲಿ ಏಕಾಂತವನ್ನು ಪಡೆಯಬಹುದಾದ ಏಕೈಕ ವಿಧಾನ ಎಂದುಕೊಳ್ಳುತ್ತಿದ್ದಳು. ಇಂತಹ ಸ್ಥಿತಿಯಲ್ಲಿ ಭಾರತೀಯ ಶಾಸ್ತ್ರೀಯ ಸಂಗೀತವನ್ನು ಆವಾಹಿಸಿಕೊಳ್ಳುವುದು ಹೇಗೆ ಎಂಬ ಹತಾಶ ಸಮಸ್ಯೆ ಅವಳನ್ನು ಕಾಡುತ್ತಿತ್ತು. ಅದಕ್ಕೆ ಉತ್ತರವನ್ನು ಅವಳ ಗುರೂಜಿ ಮೋಹನ್ಲಾಲ್ರು ತೋರಿಸುತ್ತಿದ್ದರು. ಸಂಗೀತವೆನ್ನುವುದು ಒಂದು ಕಲೆ. ಒಂದು ಭಾವ ಹುಟ್ಟಲು ಸಾಧ್ಯವೇ ಇಲ್ಲದ ಸ್ಥಳದಲ್ಲಿ ಅದನ್ನು ಸೃಷ್ಟಿಸುವುದೇ ಸಂಗೀತ ಕಲೆಯ ಮರ್ಮ. ರಾಗಗಳ ಮುಖ್ಯ ನಾಡಿಗಳನ್ನು ಅರಿತು ಮೀಟುವುದೇ ಅದರ ವಿಧಾನ. ಕೂತು ತಂಬೂರಿ ಶ್ರುತಿ ಮಾಡಿ ಸ್ವರ ಹಚ್ಚಿದರೆ ಮುಂಬೈ ಮರೆಯಾಗಿ ರಾಗವು ವ್ಯಾಪಿಸಿಕೊಳ್ಳುವ ಮರ್ಮವನ್ನು ಹೇಳಿಕೊಟ್ಟಿದ್ದರು. ಅವರ ಸಂಬಂಧದಲ್ಲಿ ಅವಳಿಗೆ ಅಸಹಜವಾದುದೇನೂ ಕಾಣಲಿಲ್ಲ. ನ್ಯೂಯಾರ್ಕಿನ ಕಮ್ಮಟದಲ್ಲಿ ಎಲ್ಲರಿಗಿಂತ ಎದ್ದು ಕಾಣುವ ವ್ಯಕ್ತಿತ್ವ ಮತ್ತು ಲಾವಣ್ಯಗಳಿದ್ದವಳು ತಾನು. ಅವರಲ್ಲಿ ಬಯಕೆ ಹುಟ್ಟಿತು. ವ್ಯಕ್ತಪಡಿಸುವುದು ಅವರ ಹಕ್ಕು. ಸ್ವೀಕರಿಸುವುದು ಅಥವಾ ನಿರಾಕರಿಸುವುದು ತನ್ನ ಹಕ್ಕು. ಯಾರ ಹಕ್ಕಿಗೂ ಚ್ಯುತಿಯಾಗದಂತೆ ತಾವು ಸೇರಿದೆವು. ತನ್ನ ಹಣದ ತೊಂದರೆಯನ್ನು ಅವರು ಶೋಷಿಸಲಿಲ್ಲ. ಹೇಳಿ ಕೇಳಿ ಕಲಾವಿದರು, ಮೇಧಾವಿ ಕಲಾವಿದರು, ಭಾವದ ಉದಯ, ಬಯಕೆಯ ಅಭಿವ್ಯಕ್ತಿ ತಾವು ಜೊತೆಗೂಡಿದುದು ವೇಗವಾಗಿಯೇ ಆಯಿತು. ಕಲಾವಿದರಲ್ಲದವರಲ್ಲಿಯೂ ಅಷ್ಟೇ ವೇಗವಾಗಿ ಆಗಬಾರದೆಂದೇನಿಲ್ಲ. ಅವರಿಗೆ ಬೇರೆ ಹೆಂಗಸರ ಸಂಪರ್ಕವಿರುವುದು ನನಗೆ ಏನೋ ಆಶ್ಚರ್ಯ, ಆಘಾತ ಉಂಟು ಮಾಡಲಿಲ್ಲ. ಹೆಂಡತಿಯಿಂದ ದೂರವಿದ್ದಾರೆ, ಕಲಾವಿದರು ಬೇರೆ. ತಾನು ಭಾರತಕ್ಕೆ ಬಂದ ನಂತರ ಅವರ ಅನುಕೂಲ ನೋಡಿಕೊಂಡು ತನ್ನ ಸಂಘ ಬಯಸುತ್ತಿದ್ದಾರೆ. ಪಾಠಕ್ಕೆ ತನ್ನ ಫ್ಲ್ಯಾಟಿಗೆ ಬರುವುದು ತಮ್ಮ ಇತರ ಸಂಪರ್ಕಗಳ ಅನುಮಾನ ತನಗೆ ಬಾರದಿರಲಿ ಎಂಬ ಎಚ್ಚರದಿಂದ ಎಂಬ ತಿಳುವಳಿಕೆ ತನಗಿಲ್ಲವೇ? ತನ್ನನ್ನು ಬಿಟ್ಟು ಬೇರೆ ಯಾರೊಡನೆಯೂ ನಿಕಟವಾಗಬಾರದೆಂಬ ನಿರೀಕ್ಷೆ ಇಟ್ಟುಕೊಳ್ಳಲು ಇದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಸಂಬಂಧವಲ್ಲವಲ್ಲ. ಇಷ್ಟೆಲ್ಲ ತಿಳುವಳಿಕೆ ಇದ್ದೂ ಅವಳಿಗೆ ಅವನ ಮೇಲೆ ಕೋಪ ಬರುತ್ತಿತ್ತು. ಇಳಿಮುಖದ ವಯಸ್ಸು. ಅದನ್ನೇಕೆ 10 ಹಲವು ಕಡೆ ಹಂಚಬೇಕು? ಪ್ರತಿ ಸಮಯದಲ್ಲಿ ನೀನೇ ವಿಶ್ವದ ಏಕೈಕ ಸುಂದರಿ ಎಂದು ಆಡುವ ವಾಕ್ಯವು ಆ ಸಮಯಕ್ಕೆ ಮಾತ್ರ ಬಂಧಿತವಾಗಿರುವುದೆಂದು
ಗೊತ್ತಿದ್ದರೂ ಅದರ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುವ ಬಯಕೆ ಯಾರಿಗಿರುವುದಿಲ್ಲ. ಅವಳು ಅದನ್ನು ಆಡಿಯೂ ಮುನಿಸು ಮಾಡಿಯೂ ತೋರಿಸಿದ್ದಳು. ಹಾಗೆಂದು ಅದನ್ನೇ ರಂಪ ಮಾಡಿ ಸಂಬಂಧವನ್ನು ಒಡೆಯುವ ಸ್ಥಿತಿಗೆ ಒಯ್ಯಲಿಲ್ಲ. ಅವರ ಪಾಡಿಗೆ ಅವರ ಪಾಡು. ತಾನು ಬೇರೆ ಸ್ನೇಹಿತರ ಸಂಪರ್ಕ ಇಟ್ಟುಕೊಳ್ಳಬಾರದೆಂಬ ನಿಯಮವೇನಿಲ್ಲ. ಅದನ್ನು ಅವರು ಹೇಳಲಿಲ್ಲ. ಸಂಗೀತ ಕಚೇರಿಗಳಲ್ಲಿ ತಾವಾಗಿಯೇ ಮಾತನಾಡಿಸಿಕೊಂಡು ಬಂದು ನಿಕಟತೆಯನ್ನು ಬಯಸಿದಾಗ ಕಪೂರನಿಗೆ ಅವಳು ಒಮ್ಮೆ ತನ್ನ ಫ್ಲ್ಯಾಟಿಗೆ ಬರುವ ಅವಕಾಶ ಕೊಟ್ಟಿದ್ದಳು. ಅವ 4-6 ಬಾರಿ ಬಂದಿದ್ದ. ಶರೀರದ ಬಯಕೆ ತೀರುವುದು ಬಿಟ್ಟರೆ ಹೆಚ್ಚಿನದೇನು ಬೆಳೆಯಲಿಲ್ಲ. ವಿವಾಹಿತ, ಯಾರಿಗೂ ತಿಳಿಯಬಾರದೆಂಬ ಅತಿ ಎಚ್ಚರ. ಶರೀರವನ್ನು ಬಿಟ್ಟರೆ ಬೇರೆ ಯಾವುದನ್ನು ಹಂಚಿಕೊಳ್ಳುವ ವ್ಯವಧಾನವಿಲ್ಲ. ಅವಳು ತಾನಾಗಿ ಅವನ ಸಂಪರ್ಕ ನಿಲ್ಲಿಸಿದ್ದಳು. 6 ತಿಂಗಳಿನ ನಂತರ ವಿಜಯಾನಂದ ಭಟ್ ಹತ್ತಿರ ಬಂದ. ಲಕ್ಷಣವಂತ, ಅವಳದೇ ವಯಸ್ಸು, BA ಓದಿದವನು, ಚೆನ್ನಾಗಿ ಇಂಗ್ಲಿಷ್ ಮಾತಾಡುತ್ತಿದ್ದ. ಸ್ವತಃ ಗಾಯಕ, ಗಾಯನದಿಂದಲೇ ಜೀವನ ಮಾಡುತ್ತಾ ಮುಂಬೈಯಲ್ಲಿ ಹೆಣಗುತ್ತಿರುವವನು. ಅವಳಿಗೆ ಕೆಲವು ರಾಗಗಳ ರೀತಿಯನ್ನು ವಿವರಿಸಿದ. ಜೊತೆ ಕೂಡಿದರೆ ಶರೀರವನ್ನು ಬಿಟ್ಟು ಮಾತನಾಡುವ ವಿಷಯವಿರುತ್ತಿತ್ತು. ಆದರೆ ಮುಂಬೈಯಲ್ಲೇ ಇರುವ ಅವನ ತಂದೆ ತಾಯಿಯವರವನಿಗೆ ಮುಂಬೈಯಲ್ಲಿಯೇ ಇರುವ ನೌಕರಿಯಲ್ಲಿರುವ ಅವರ ಜಾತಿಯ ಒಂದು ಹುಡುಗಿಯನ್ನು ಹುಡುಕಿ ಮದುವೆ ಮಾಡುವ ಯತ್ನದಲ್ಲಿ ಇದ್ದರು. ಸಂಗೀತ ವೃತ್ತಿಯಲ್ಲಿ ಸರಿಯಾಗಿ ನೆಲೆ ನಿಂತಿರದ ಅವನಿಗೂ ಅದು ವಿವೇಕದ ದಾರಿ ಎನಿಸುತ್ತಿತ್ತು. ವಿದೇಶಿ ಹುಡುಗಿಯೊಡನೆ ಹೊರಗಡೆ ಓಡಿಯಾಡಿದರೆ ತನಗೆ ಅಂತ ಹುಡುಗಿ ಸಿಕ್ಕುವ ಅವಕಾಶ ನಾಶವಾಗಬಹುದೆಂದು ಅಂಜಿಕೆಯಿಂದ ವರ್ತಿಸುತ್ತಿದ್ದ. ನೀನು ಭಾರತೀಯ ಸಂಗೀತ ಕಲಿಯುತ್ತಿದ್ದೀಯಾ? ನಾವಿಬ್ಬರು ಮದುವೆಯಾಗೋಣ, ಹೆಣಗಿ ಕಷ್ಟಪಟ್ಟು ನಮ್ಮನ್ನು ನಾವು ದುಡಿದುಕೊಳ್ಳೋಣ ಅನ್ನುವ ವಿಚಾರ ಅವನ ಮನಸ್ಸಿನಲ್ಲಿ ಬರಲೇ ಇಲ್ಲ. ಅವಳಿಗೆ ಇದು ಅಪಮಾನಕರ ಸ್ನೇಹ ಎನ್ನಿಸಿತು. ಅವಳೇ ದೂರವಾದಳು. ಸಹಜ ಆಶೆ ಭಾರತೀಯರಿಗೂ ಇದೆ. ಆದರೆ ಸಮಾಜವು ಮುಕ್ತವಾಗಿಲ್ಲವಾದುದರಿಂದ ಅಂಜುತ್ತಾರೆ. ಅಮೆರಿಕದ ಮುಕ್ತ ಸಮಾಜದಲ್ಲಿ ಬೆಳೆದ ತನಗೆ ಇದರಿಂದ ಬೇಸರವಾಗುತ್ತದೆ ಎಂಬ ವಿವರಣೆ ಕೊಟ್ಟುಕೊಂಡರೂ ಆಗಾಗ ತನ್ನಲ್ಲೇ ಸಿಡಿಮಿಡಿಗುಟ್ಟುತ್ತಿದ್ದಳು. ಆದರೆ ತಾನು ಬಂದ ಕೆಲಸಕ್ಕೆ ಚ್ಯುತಿಯಾಗಬಾರದೆಂಬ ಕರ್ತವ್ಯ ಪ್ರಜ್ಞೆಯಿಂದ ಸಂಗೀತ ಸಾಧನೆಯಲ್ಲಿ ತೊಡಗುತ್ತಿದ್ದಳು. ಸಿಡಿಮಿಡಿಗುಟ್ಟಿಸುವ ಬೇರೆ ಯಾವ ಗುಣಗಳಿರಲಿ, ಗುರೂಜಿಯು ಪಾಠದಲ್ಲಿ ಮಾತ್ರ ಎಂದೂ ಶಿಸ್ತು. ತಾವು ಊರಿನಲ್ಲಿರುವಾಗ ವಾರಕ್ಕೆ 3 ದಿನ ಪಾಠವನ್ನು ಎಂದೂ ತಪ್ಪಿಸುವುದಿಲ್ಲ. ಬೆಳಿಗ್ಗೆ 8 ಬರುತ್ತೇನೆಂದರೆ 10 ನಿಮಿಷ ಹೆಚ್ಚು ಕಡಿಮೆ ಬಂದೇ ಬರುತ್ತಾರೆ. ಒಮ್ಮೆ ಕೂತರೆ 2 ತಾಸಾಗಬಹುದು, ಇನ್ನೂ ಅರ್ಧ ತಾಸಾಗಬಹುದು. ಹಾಡಿಸಿ ತಿದ್ದಿ ಮನಗತ ಮಾಡ್ತಾರೆ. ಎಲ್ಲವೂ ರೆಕಾರ್ಡ್ ಆಗಿರೋದ್ರಿಂದ ಅನಂತರ ಅಭ್ಯಾಸ ಮಾಡೋದು ಕಷ್ಟವಾಗಲ್ಲ. ಪಾಠದ ನಂತರ ಹಾಸಿಗೆಗೆ ಕರೆಯುವ ಬಯಕೆ ಇರಲಿ ಬಿಡಲಿ, ಪಾಠವನ್ನು ಮಾತ್ರ ತಪ್ಪಿಸೋಲ್ಲ. ಈ ಒಂದು ಗುಣ ಸಾಕು ಅವಳು ಅವರನ್ನು ಮೆಚ್ಚಲು. ಕಳೆದ ವರ್ಷ ಕೆಲವು ಪತ್ರಿಕೆಗಳು ಅವರ ಮೇಲೆ ಪೀತಸುದ್ದಿಗಳನ್ನು ಪ್ರಕಟಿಸಿದ್ದನ್ನು ಅವಳು ಓದಿದ್ದಳು. ಆ ಬಗೆಗೆ ಅವರು ಎಂದೂ ಅವಳೊಡನೆ ಮಾತನಾಡಿರಲಿಲ್ಲ. ಅವಳು ಮಾತು ತೆಗೆಯಲಿಲ್ಲ. ಈ ಬಗೆಯ ಪತ್ರಿಕೋದ್ಯಮ ಅಮೆರಿಕೆಯಲ್ಲಿ ಮಾತ್ರವಲ್ಲ, ಭಾರತದಲ್ಲಿಯೂ ಇದೆ ಎಂದುಕೊಂಡು ಸುಮ್ಮನಾದಳು. ಅಮೆರಿಕೆಯಲ್ಲಿ ತಾವು ಮಾಡಿದ ಕಚೇರಿಗಳಿಗೆಲ್ಲ ತನ್ನನ್ನು ಕರೆದೊಯ್ದು ತಂಬೂರಿಗೆ ಕೂರಿಸಿಕೊಂಡಂತೆ ಭಾರತದಲ್ಲಿ ಮಾಡಿಲ್ಲ. ಹೊರಗೆಲ್ಲೂ ತಮ್ಮಿಬ್ಬರ ನಿಕಟತೆಯನ್ನು ಕಾರಣಗೊಳಿಸಿಲ್ಲ. ಈ ದೇಶದ ಸನ್ನಿವೇಶಕ್ಕೆ ಅವರು ವಹಿಸುವ ಎಚ್ಚರಿಕೆಯ ಅಗತ್ಯವೇನೋ ಎಂದುಕೊಂಡು ಸುಮ್ಮನಾದಳು. 3 ವರ್ಷದ ಪಾಠವಾಗಿತ್ತು. ತನ್ನ ವಿದ್ಯಾರ್ಥಿ ವೇತನ ಇನ್ನೂ 1 ವರ್ಷಕ್ಕೆ ವಿಸ್ತರಿಸಿಕೊಂಡಿದ್ದಳು. ಗುರೂಜಿಯಿಂದ ಶಿಫಾರಸು ದೊರೆತರೆ ಇನ್ನೊಂದು ವರ್ಷ ಮುಂದುವರಿಸುವ ಅವಕಾಶವಿತ್ತು. ಆದರೆ ಅವಳಿಗೆ ಉತ್ಸಾಹ ಕಡಿಮೆಯಾಗಿತ್ತು. ಆಲಾಪವನ್ನು ಇನ್ನಷ್ಟು ವಿಸ್ತರಿಸುವ, ತಾನಗಳನ್ನು ಇನ್ನಷ್ಟು ಸಂಕೀರ್ಣಗೊಳಿಸುವ ಅಭ್ಯಾಸ ಮಾಡಬಹುದು. ಮಾಡಿ ಸಾಧಿಸುವುದೇನು, ಬಿಟ್ಟರೆ ಕಳೆದುಕೊಳ್ಳುವುದೇನು ಎಂಬ ತುಲನೆ ಅವಳ ಮನಸ್ಸನ್ನು ಹಿಡಿದು ಬಿಟ್ಟಿತ್ತು. ಭಾರತೀಯ ಸಂಗೀತವು ತನಗೀಗ ಕಲೆಯಾಗಿದೆ. ಹಿಂದೆ ಬನಾರಸ್ನಲ್ಲಿ ಇದ್ದಾಗ ಆಗಿದ್ದಂತೆ ಬೇರೊಂದು ನಿಗೂಢ ಅನುಭವಗಳ ಕರೆಯಾಗಿ ಉಳಿದಿಲ್ಲ. ಯಾಕೆ ಎಂದು ಆಲೋಚಿಸಿದರೆ ಉತ್ತರ ಹೊಳೆಯುತ್ತಿಲ್ಲ. ಹಿಪ್ಪಿಗಳಂತೆ ಹೊಸ ಪ್ರಪಂಚವನ್ನು ಅಲೆದು 2-3 ವರ್ಷಗಳ ನಂತರ ಭ್ರಮನಿರಸನವಾಗಿ ಅಮೆರಿಕಕ್ಕೆ ಹಿಂದಿರುಗಿ ಅಲ್ಲಿಯ ಉದ್ಯೋಗೀಕೃತ ವೇಗದ ಜೀವನದಲ್ಲಿ ಒಂದಾಗುತ್ತೇನೆಯೇ? ಕಾಲವನ್ನು ಸ್ಥಗಿತಗೊಳಿಸುವ ಆಲಾಪವು ನನ್ನ ಪ್ರಜ್ಞೆಯ ಸ್ಥಾಯಿ ಗುಣವಾಗಿ ಉಳಿದೀತೆ ಎಂಬ ಪ್ರಶ್ನೆಗಳು ಅವಳನ್ನು ಕಾಡತೊಡಗಿದವು. ಅಲ್ಲದೆ ಅವಳ ಗುರುವಿನಲ್ಲೇ ಒಂದು ಸ್ಪಷ್ಟ ಬದಲಾವಣೆಯಾಗುತ್ತಿದೆ. ಅವರು ಖಿನ್ನರಾಗಿ ಕಾಣುತ್ತಿದ್ದಾರೆ. ದೃಷ್ಟಿಯು ಜೋಲು ಬಿದ್ದಿರುತ್ತದೆ. ಮುಖದಲ್ಲಿ ಉತ್ಸಾಹವಿಲ್ಲ. ಪಾಠವನ್ನು ಕರ್ತವ್ಯವೆಂಬಂತೆ ಹೇಳಿಕೊಡುತ್ತಾರೆ. ಅದರಲ್ಲಿ ಮಿಂಚು ಹೊಳೆಯುವುದಿಲ್ಲ. ಇದ್ದಕ್ಕಿದ್ದಂತೆಯೇ ಕೋಪಗೊಳ್ಳುತ್ತಾರೆ. ಅನಂತರ ತಪ್ಪು ಮಾಡಿದವರಂತೆ ದೃಷ್ಟಿಯನ್ನು ಮುದುಡಿಕೊಳ್ಳುತ್ತಾರೆ. ಅವಳೆಷ್ಟೋ ಸಲ ಅವರನ್ನು ರಮಿಸಲು ಪ್ರಯತ್ನಿಸಿದ್ದಾಳೆ. ನನಗೇನಾಗಿದೆ, ಸರಿಯಾಗಿ ಇದ್ದೀನಲ್ಲ, ನಿನ್ನ ಅಭ್ಯಾಸ ನೀನು ಮಾಡು ಎಂದು ಅವಳ ಸ್ನೇಹದ ಮೇಲೆ ತಣ್ಣೀರು ಎರಚಿದ್ದಾರೆ. ಕಲಿಕೆಗೆ ಮುಕ್ತಾಯ ಹಾಕಿ ಇನ್ನು 3 ತಿಂಗಳಿಗೆ ಅಮೆರಿಕೆಗೆ ತಿರುಗುವ ನಿಶ್ಚಯ ಮಾಡಿದರು. ಹಾಗಾದರೆ ಭೈರವಿಯನ್ನು ಕಲಿತು ಬಿಡು ಅವಳ ಗುರು ಅಂದರು. ಆ ರಾಗವನ್ನು ಇನ್ನೂ ಅಭ್ಯಾಸ ಮಾಡಿಸಿರಲಿಲ್ಲ. ಅವಳು ಹಿಂದೆ ಬನರಾಸಿನಲ್ಲಿ ಆ ಹಂತದಲ್ಲಿ ಕಲಿತಿದ್ದಳು. ಪ್ರತಿಯೊಂದು ಕಚೇರಿಯಲ್ಲೂ ಕೇಳಿದ್ದಳು. ಹಲವು ಟೇಪುಗಳನ್ನು ಸಂಗ್ರಹಿಸಿದ್ದಳು. ಲಹರಿ ಬಂದಾಗ ತನಗೆ ತಾನೇ ನಡೆಯನ್ನು ಹಾಡಿಕೊಳ್ಳುತ್ತಿದ್ದಳು. ಎಲ್ಲೆಲ್ಲಿಯೂ ಬಳಸಿರುವ ಬಳ್ಳಿಯಂತೆ ಬಾಗಿಸಿ ಸುತ್ತಿ ಹಾಕಬಹುದಾದ ಕೋಮಲ ರಾಗ. ಕಲಿಯಬೇಕೆಂಬ ಆಶೆ ಮೊದಲಿನಿಂದಲೂ ಇತ್ತು. ಕೇಳಿಯೂ ಇದ್ದಳು. ಈಗಲ್ಲ, ಭೈರವಿ ಕಲಿಯೋದು ಅಷ್ಟು ಸುಲಭವಲ್ಲ ಎಂದು ಗುರುವು ಮುಂದೆ ಹಾಕಿದ್ದರು. ಈಗ ಹೇಳಿಕೊಡತೊಡಗಿದರು. ರಾಗದ ವಿಶಿಷ್ಟ ವಿನ್ಯಾಸಗಳನ್ನು ನುಡಿದು ಹಾರ್ಮೋನಿಯಂ ಮೇಲೆ ನುಡಿಸಿ ತೋರಿಸಿದ ನಂತರ ಎಂದರು, ಇದನ್ನು ಯಾರು ಖ್ಯಾಲ್ ಶೈಲಿಯಲ್ಲಿ ಸಂಪೂರ್ಣ ವಿಸ್ತರಿಸಿ ಹಾಡಲು ಹೊರಟರೆ ಅದರ ಸುಕೋಮಲ ಸಮರ್ಪಣ ಭಾವಗಳು ಆವಿಯಾಗಿ ಹೋಗ್ತವೆ.
ಪ್ರೇಮ, ವಿರಹ, ಭಕ್ತಿಗಳ ಭಜನೆಗಳ ಮೂಲಕವೇ ಈ ರಾಗದ ಹೊಸ ಹೊಸ ನಾಡಿಗಳನ್ನು ಹುಡುಕಿ ಮಿಡಿಯಬಹುದು. ಅದಕ್ಕೆ ಭಜನೆಗಳ ಅರ್ಥ ಗೊತ್ತಿರಬೇಕು, ಅದರ ವೇದಾಂತ ಗೊತ್ತಿರಬೇಕು ಎಂದು ವಿವರಿಸಿದರು. ಅವರು 1 ತಿಂಗಳು ಹೇಳಿಕೊಟ್ಟರು. ಅವಳು ಮನಸ್ಸಿಟ್ಟು ಅಭ್ಯಾಸ ಮಾಡಿದರು. ಅವರಿಗೂ ತೃಪ್ತಿಯಾಗುತ್ತಿಲ್ಲ. ನಿನಗೆ ಭೈರವಿಯ ಮರ್ಮ ತಿಳಿದಿಲ್ಲ ಎನ್ನುತ್ತಾರೆ. ಮತ್ತೆ ಮತ್ತೆ ಹೇಳುತ್ತಾರೆ, ಭಾವವನ್ನು ವಿಸ್ತರಿಸುತ್ತಾರೆ. ಈ ರಾಗವನ್ನು ಬಿಟ್ಬಿಡು, ಭಾರತೀಯ ಭಕ್ತಿ ನಿನಗೆ ಅರ್ಥವಾಗೋಲ್ಲ. ಭಕ್ತಿಗೂ ಪ್ರೇಮಕ್ಕೂ ಇರೋ ಸಂಬಂಧ ನಿಮ್ಮ ಜನಕ್ಕೆ ತಿಳಿಯೋದಿಲ್ಲ. ನೀನು ಭಾರತೀಯ ಸಂಗೀತ ಕಲಿಯೋಕ್ಕೆ ಯಾಕೆ ಬಂದೆ? ನಿನ್ನ ಸಮಯನೂ ಹಾಳು ಮಾಡಿಕೊಂಡು ನನ್ನ ಸಮಯನೂ ಹಾಳು ಮಾಡಿ ಹೋಗು ಅಮೇರಿಕಕ್ಕೆ ವಾಪಸ್. ಕಾಶಿಯಲ್ಲಿದ್ದೆ ಅಂತೀಯ ಮುಂಡೆ ಮುಚ್ಕೊಳ್ಳೋಕ್ಕೆ ಎಂದು ರೇಗಿದರು. ನಾನು ನುಡಿಯುವ ಸ್ವರಸ್ಥಾನಗಳಲ್ಲಿ ತಪ್ಪಿದೆಯೇ? ಅವಳು ಕೇಳಿದಳು. ಬರೀ ಸ್ವರಸ್ಥಾನ ಸರಿಯಾಗಿದ್ದರೆ ರಾಗದ ಭಾವ ಪೂರ್ಣವಾಗೋಲ್ಲ. ನಿನ್ನೊಳಗೆ ಅದರ ಭಾವವಿರಬೇಕು, ನಿನಗೆ ಅದಿಲ್ಲ. ಮಧು ಒಂದೇ ಸಲಕ್ಕೆ ಭೈರವಿಯ ಎಲ್ಲ ಭಾವಗಳನ್ನು ಗ್ರಹಿಸಿಬಿಟ್ಟಳು. ನೀನು ಬಿಳಿ ಹುಡುಗಿ, 7 ಜನ್ಮ ಎತ್ತಿದರೂ ತಿಳಿಯೋಲ್ಲ ಎಂದು ಕಿರುಚಿದರು. ಯಾರು ಮಧು ಅಂದರೆ? ಒಂದು ಭಾರತೀಯ ವಿದ್ಯಾರ್ಥಿನಿ. ಅದನ್ನು ಕೇಳೋಕ್ಕೆ ನೀನು ಯಾರು ಎಂದು ಮತ್ತೆ ಕಿರುಚಿದರು. ಅವಳು ಮಾಡಬಾರದ ಅಪರಾಧ ಮಾಡಿದಳೆಂಬಂತೆ ಅವಳಿಗೆ ಅಪಮಾನವೆನಿಸಿತು. ನನ್ನ ಗಾಯನದಲ್ಲಿ ತಪ್ಪಿದರೆ ತಿದ್ದಿ, ಆದರೆ ಬೇರೊಬ್ಬಳೊಡನೆ ನನ್ನನ್ನು ಹೋಲಿಸಬೇಡಿ. ನನ್ನ ದೇಶದ, ನನ್ನ ಬಣ್ಣದ, ನನ್ನ ಸಂಸ್ಕೃತಿಯ ಹೆಸರು ಹಿಡಿದು ಮಾತಾಡಬೇಡಿ. 1 ತಿಂಗಳಿಂದ ನನಗೂ ಸಾಕಾಗಿ ಹೋಗಿದೆ. ಈ ರಾಗವಿಲ್ದಿದ್ರೂ ನಡೆಯುತ್ತೆ ಎಂದಳು. ಭೈರವಿ ಇಲ್ದಿದ್ರೂ ನಡೆಯುತ್ತೀಯೇ? ಏನು ತಿಳಿದೆ? ಪ್ರೇಮ ಭಕ್ತಿಗಳ ಸಂಬಂಧ ತಿಳಿಯೋ ತನಕ ನಿನಗೆ ಭೈರವಿ ತಿಳಿಯೋಲ್ಲ. ಗುರುವಿಗೆ ಪ್ರತಿ ಹೇಳುವ ಮಟ್ಟಕ್ಕೆ ಬಂದ್ಯಾ ಎಂದು ಎತ್ತಿ ಅವಳ ಎಡಗೆನ್ನೆಗೆ ಪಟಾರನೆ ಬಾರಿಸಿದರು. ಸರಕ್ಕನೆ ತಂಬೂರಿಯನ್ನು ನೆಲಕ್ಕೆ ಮಲಗಿಸಿ ಅವಳು ಬಲಗೈ ಎತ್ತಿ ಅವನ ಕೆನ್ನೆಗೆ ಒಂದೇಟು ಹಾಕಿದಳು. ಅವರು ಅವಕ್ಕಾದರು. ಗುರುವಿಗೆ ವಾಪಸ್ ಹೊಡಿತೀಯಾ? ನಿನಗೆ ನಾನು ಕಲಿಸಿದ ವಿದ್ಯೆ ಎಲ್ಲ ಮರೆತು ಹೋಗಲಿ. ಇದು ನನ್ನ ಶಾಪ ಎಂದು ಅವಳ 2 ಕೆನ್ನೆಗಳಿಗೂ ಪಟ ಪಟ 7-8 ಏಟು ಹೊಡೆದರು. ಅನಂತರ ದಡಕ್ಕನೆ ಎದ್ದು ಹೊರಟು ಹೋದರು. 2 ನಿಮಿಷದ ನಂತರ ಅವಳ ಮನಸ್ಸು ಎಚ್ಚರಗೊಂಡಿತು. ಇಷ್ಟರಲ್ಲಿ ಅವನ ಲಿಫ್ಟ್ ಹಿಡಿದು ಹೋಗಿರ್ತಾನೆ. ಈಗ ಹಿಂದಿನಿಂದ ಓಡಿ ಹೋಗಿ ಬೀದಿಯಲ್ಲಿ ಹಿಡಿದು ಹೊಡೆದರೆ ದೃಶ್ಯವಾಗುತ್ತೆ, ಜನ ಸೇರ್ತಾರೆ. ಬೇಡವೆಂಬ ವಿವೇಚನೆ ಹುಟ್ಟಿತು. ಒಳಗಿನಿಂದ ಒತ್ತಿ ಬರುವ ಆಳುವನ್ನು ತಡೆದುಕೊಂಡಳು. ಇವನಿಗೆ ತಕ್ಕ ಪ್ರಾಯಶ್ಚಿತ್ತ ಮಾಡಲೇಬೇಕು ಎಂಬ ತೀರ್ಮಾನ ಹುಟ್ಟಿತು. 1 ನಿಮಿಷದಲ್ಲಿ ವಿಧಾನ ಹೊಳೆಯಿತು. ಮೇಲೆ ಎದ್ದು ಕೈಗೆ ಪರ್ಸಿನ ಚೀಲ ಹಿಡಿದು, ಕಾಲಿಗೆ ಚಪ್ಪಲಿ ಮೆಟ್ಟಿ, ಬಾಗಿಲು ಎಳೆದುಕೊಂಡು ಲಿಫ್ಟಿನಿಂದ ಕೆಳಗಿಳಿದು ಹತ್ತಿರವಿದ್ದ ಆಟೋ ಹಿಡಿದು ಸ್ಟೇಷನ್ಗೆ ಹೋಗಿ ಚರ್ಚ್ ಗೇಟಿನ ಟ್ರೈನ್ ಹಿಡಿದಳು. ಶೆಕೆಯ ಕೊಳಕು, ಜೋತು ಬಿದ್ದು ತುಂಬಿಕೊಂಡ ಜನಗಳ ಬೆವರಿನ ದೊಡ್ಡ ಗಬ್ಬುನಾಥ ಇಡೀ ಮುಂಬೈ ಮೇಲೆ ಕೋಪ ಉಕ್ಕುತ್ತಿತ್ತು. ಏಷ್ಯನ್ ಟ್ರಿಬ್ಯೂನ್ ಪತ್ರಿಕೆಯ ಕಚೇರಿಗೆ ಹೋಗಿ ಮಿಸ್ಟರ್ ಪರಾಂಜಪೆಯನ್ನು ನೋಡಬೇಕು ಎಂದಳು. ಪರಾಂಜಪೆ ಅವಳಿಗೆ ಗೊತ್ತಿದ್ದವನು. ಮುಂಬೈಗೆ ಬಂದ ಹೊಸತರಲ್ಲಿ ಅವಳದೊಂದು ಕಿರುಪರಿಚಯವನ್ನು ತನ್ನ ಪತ್ರಿಕೆಯಲ್ಲಿ ಹಾಕಿದ್ದ. ಆಗ ಮೋಹನ್ಲಾಲ್ನ ಅಭಿಮಾನಿಯಾಗಿದ್ದ. ಇತ್ತೀಚೆಗೆ ಅವನ ವಿರುದ್ಧ ತಿರುಗಿರುವುದು, ಅವನ ಆಟಗಳನ್ನು ಬಯಲಿಗೆ ಎಳೆದಿರುವುದು ಅವಳಿಗೆ ಗೊತ್ತಿತ್ತು. 1 ನಿಮಿಷ ಸ್ವಾಗತಕಾರಣಿ ಲಿಫ್ಟಿನಲ್ಲಿ 2ನೇ ಮಹಡಿಗೆ ಹೋಗಿ ರೂಮ್ ನಂಬರ್ 26 ಎಂದಳು. ಪರಾಂಜಪೆ ಕುರ್ಚಿಯಿಂದ ಎದ್ದು ನಿಂತು ಕೈ ನೀಡಿ ಕುಲುಕಿ ಎದುರಿನ ಕುರ್ಚಿ ತೋರಿಸಿ, ವೆಲ್ಕಮ್. ಏನು ಸಮಾಚಾರ? ದುಃಖದಲ್ಲಿರೋ ಹಾಗಿದೆ. ಏನು ಕೆನೆಯ ಮೇಲಿನ ಗುರುತು ಎಂದ. ಅವಳ ಮುಖದಲ್ಲಿ ಅನುಕಂಪ ಹಿಂಡುತ್ತಿತ್ತು. ಅವಳಿಗೆ ಭಾವ ತೀವ್ರವಾಯಿತು. ಅಳು ಬರುವಂತಾಯಿತು. ಲಾರೆನ್, ಯಾಕೆ ವ್ಯಾಕುಲಗೊಂಡಿದೆಯಾ? ಹೇಳು, ಅವನು ಅನುನಯಿಸಿದ. ಹೇಳೋಕ್ಕೆ ಅಂತಲೇ ಬಂದಿದ್ದು. ರೆಕಾರ್ಡ್ ಮಾಡ್ಕೊಳ್ಳಿ, ನಾನೊಂದು ಹೇಳಿಕೆ ನೀಡ್ತೀನಿ ಎನ್ನುತ್ತಾ ಅವಳು ಕಣ್ಣುಗಳನ್ನು ಒರೆಸಿಕೊಂಡಳು. ಅವನು ತನ್ನ ಮೇಜದ ಖಾನೆಯಲ್ಲಿದ್ದ ಟೇಪ್ ರೆಕಾರ್ಡರನ್ನು ತೆಗೆದು ಮುಂದಿಟ್ಟು ಗುಂಡಿಯನ್ನು ಒತ್ತಿದ. ಅವನು ನನ್ನನ್ನು ಹೊಡೆದು ಬಿಟ್ಟ. ಇಲ್ಲಿ ನೋಡಿ, 2 ಕೆನ್ನೆಗಳು ಹೇಗೆ ಬೆರಳುಗಳ ಗುರುತು ಕಾಣುವಂತೆ ಊದಿಕೊಂಡಿವೆ. ಕ್ರೂರಿ. ಪಾಠ ಹೇಳಿಕೊಟ್ಟ ತಕ್ಷಣ ಶಿಷ್ಯರನ್ನು ಹೊಡೆಯುವ ಅಧಿಕಾರ ಎಲ್ಲಿದೆ? ಅಮೆರಿಕವಾಗಿದ್ದರೆ ನಾನು ತಕ್ಷಣ ಪೊಲೀಸರಿಗೆ ಫೋನ್ ಮಾಡ್ತಿದ್ದೆ. ಆದರೆ ಈ ದೇಶದ ನ್ಯಾಯ ವಿತರಣೆಯ ವೇಗದಲ್ಲಿ ನನಗೆ ನಂಬಿಕೆ ಇಲ್ಲ. ಆದ್ದರಿಂದ ಜನಗಳಿಗೆ ತಿಳಿಸಬೇಕು ಅಂತ ನಾನು ನಿಮ್ಮ ಹತ್ತಿರ ಬಂದೆ. ಯಾಕೆ ಹೊಡೆದ್ರು? ಭೈರವಿ ರಾಗದ ಭಾವ ಸೂಕ್ಷ್ಮಗಳನ್ನು ನಾನು ಸರಿಯಾಗಿ ಗ್ರಹಿಸಲಿಲ್ಲ ಅಂತ. ಇದೇ ಮೊದಲ ಸಲ ಹೊಡೆದಿದ್ದೆ. ಹೌದು. ಹೊಡೆಯುವ ಸಲಿಗೆ ಹೇಗೆ ಬಂತು? ಸಲಿಗೆ? ನನ್ನ ಗುರುವಲ್ವೇ ಅವರು? ಗುರುವಾದ ತಕ್ಷಣ ಅಷ್ಟೊಂದು ಅಧಿಕಾರವಿರೋಲ್ಲ. ಅದಕ್ಕಿಂತ ಹೆಚ್ಚಿನ ಆತ್ಮೀಯತೆ ಇದ್ದರೆ ಮಾತ್ರ ಅಂತ ಸಲಿಗೆ ಸಾಧ್ಯ. ಅವರಿಗೂ ನಿಮಗೂ ಪ್ರೇಮವಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಎಲ್ಲಿ ಹುಟ್ಟಿತ್ತು, ಹೇಗೆ ಹುಟ್ಟಿತ್ತು ಹೇಳಿ? ನ್ಯೂಯಾರ್ಕ್ನಲ್ಲಿ ಅವರು ಕಮ್ಮಟ ನಡೆಸಲು ಬಂದಿದ್ದಾಗ ನಾವು ಭೇಟಿಯಾದ 1 ವಾರದಲ್ಲಿ. ಹುಟ್ಟಿದ ತಕ್ಷಣ ಅವರು ಪ್ರೇಮ ಕ್ರೀಡೆ ಮಾಡಿದರೆ, ಪ್ರೇಮಚೇಷ್ಟೆ ಆರಂಭಿಸಿದರೆ, ಅಫ್ಕೋರ್ಸ್ ವಿ ಡಿಡ್ ಇಟ್ ಎಂದವಳು ತಕ್ಷಣ ಎಚ್ಚೆತ್ತವಳಂತೆ. ಮಿಸ್ಟರ್ ಪರಾಂಜಪೆ, ನೀವು ನಮ್ಮ ಸಂಬಂಧದ ಸಂಪೂರ್ಣ ವಿವರ ಕೇಳ್ತಿದ್ದೀರಾ. ಇದರ ಪೂರ್ಣ ಕಥೆ ಹೇಳಿದರೆ ಎಷ್ಟು ದುಡ್ಡು ಕೊಡ್ತೀರಿ? ಅಮೆರಿಕಕ್ಕೆ ಪ್ರಸಿದ್ಧನಾದ ಗಾಯಕನ ಮೇಲೆ ಒಂದು ಸ್ಯಾಂಡಲ್ ಕತೆ ಕೊಟ್ಟರೆ ಅಲ್ಲಿ ಏನಿಲ್ಲವೆಂದರೂ $500,000 ಕೊಡ್ತಾರೆ. ನೀವೆಷ್ಟು ಕೊಡ್ತೀರಿ? ನಮ್ಮ ದೇಶದಲ್ಲಿ ಹಾಗೆ ಸ್ಟೋರಿಯನ್ನು ಮಾರಿಕೊಳ್ಳೋ ಕ್ರಮವಾಗಲಿ ಅವಕಾಶವಾಗಲಿ ಇಲ್ಲ. ನಾವು ಪ್ರಕಟಿಸೋದೇ ನಿಮಗೆ ಸಲ್ಲಿಸುವ ಬೆಲೆ. ಅಂದರೆ ನಮ್ಮ ಸ್ವಂತ ವಿಷಯಗಳನ್ನು ಶೋಷಿಸಿ ನಿಮ್ಮ ಪತ್ರಿಕೆ ಪ್ರಸಾರ ಹೆಚ್ಚಿಸ್ಕೊಳ್ತೀರಿ. ನೀವು ಬಂದು ಹೇಳಿ ಅಂತ ನಾನು ಕರೆದೇನೆ. ಒಂದು ಹೇಳಿಕೊಡಬೇಕು ಅಂತ ನೀವೇ ಹುಡ್ಕೊಂಬಂದ್ರಿ. ಹೇಳಿಕೆ ಹಿನ್ನೆಲೆಯನ್ನು ಪ್ರಶ್ನೆಗಳ ಮೂಲಕ ತೆಗೆದು ಒದಗಿಸುವುದು ಪತ್ರಕರ್ತನ ಸ್ವೀಕೃತ ವಿಧಾನ. ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರಿಸದಿದ್ದರೆ ನಿಮ್ಮ ಹೇಳಿಕೆಯನ್ನು ಪ್ರಕಟಿಸೋದು ನಮಗೆ ಕಷ್ಟವಾಗುತ್ತೆ. ಕಷ್ಟವಾಗುತ್ತೆಯೇ? ಅಂದರೆ ಪ್ರಕಟಿಸೋದಿಲ್ಲ ಎಂದು ಲಾರೆನ್ ಕಂಗೆಟ್ಟವಳಂತೆ ಸುಮ್ಮನೆ ಕುಳಿತು ಬಿಟ್ಟಳು.
ಅವಳನ್ನೇ ಹಿಡಿದಿಡುವಂತೆ ನೋಡುತ್ತಿದ್ದ. ಅವಳಿಗೆ ತಾನಾಗಿಯೇ ಬಂದು ಯಾವುದೋ ಬೂನಿನಲ್ಲಿ ಸಿಕ್ಕಿಬಿದ್ದ ಅನುಭವವಾಯಿತು. ಒಂದು ನಿಮಿಷ ತನ್ನೊಳಗೆ ಒದ್ದಾಡಿದ ನಂತರ, ಕಷ್ಟವಾಗುತ್ತದೆಯೇ, ಪ್ರಕಟಿಸೋದಿಲ್ವೇ, ನನಗೆ ಬೇಕಾದ್ದು ಅದೇ. ಕೋಪದ ಬರದಲ್ಲಿ ನಾನು ಇಲ್ಲಿಗೆ ಬಂದು ಏನೇನೋ ಮಾತಾಡಿಬಿಟ್ಟೆ, ಸಾರಿ ಎಂದು ಹೇಳಿ ದಡಕ್ಕನೆ ಮೇಲೆ ಎದ್ದು ಹೊರಗೆ ನಡೆದಳು. ಚರ್ಚ್ ಗೇಟಿನ ಬಂದು ಟ್ರೈನ್ ಹಿಡಿದು ತನ್ನ ಫ್ಲ್ಯಾಟಿಗೆ ಬಂದಳು. ಗುರುವಿನ ಮೇಲಿನ ಕೋಪ ಇನ್ನೂ ಪೂರ್ತಿ ಇಳಿದಿರಲಿಲ್ಲ. ಆದರೆ ತಾನು ಪತ್ರಿಕೆಯ ಆಫೀಸಿಗೆ ಹೋಗಬಾರದಾಗಿತ್ತು ಎಂದುಕೊಂಡಳು. ಹೇಳಿದಷ್ಟು ರೆಕಾರ್ಡ್ ಮಾಡಿಕೊಳ್ಳದೆ ಇನ್ನೇನನ್ನು ಕೆದಕಿ ಕೇಳಲು ಇವರು ಯಾರು ಎಂಬ ಹೊಸ ಕೋಪ ಹುಟ್ಟಿತು. ಮಧ್ಯಾಹ್ನದ ಅಡಿಗೆ ಮಾಡಿಕೊಳ್ಳುವುದನ್ನು ಬಿಟ್ಟು ಫ್ಯಾನ್ ಹಾಕಿಕೊಂಡು ಮಲಗಿದಳು. ಸಂಜೆಯ ಹೊತ್ತಿಗೆ ಹಸಿವು ಕಾಣಿಸಿತು. ಎದ್ದು ಅಡಿಗೆ ಊಟ ಮಾಡಿದ ಮೇಲೆ ಬುದ್ಧಿ ಚಿಂತಿಸತೊಡಗಿತು. ಗುರೂಜಿ ಹೇಳಿದ್ದು ನಿಜವಿರಬಹುದು. ಈ ದೇಶದವರು ಭಾವಿಸುವ ಪ್ರೇಮ ಮತ್ತು ಭಕ್ತಿಗಳ ಸಂಬಂಧ ನನಗೆ ಅರ್ಥವಾಗುವುದೇ ಇಲ್ಲವೇನು? ದೇವರನ್ನು ಪ್ರೇಮಿಯಾಗಿ ಭಾವಿಸುವುದು ಅಸಾಧ್ಯ. ಯಾರಾದರೂ ಸಾಧ್ಯವೆಂದರೆ ಅದೊಂದು ಧರ್ಮ ಲಂಡತನವೆನ್ನುವ ಪರಂಪರೆಯಲ್ಲಿ ಬೆಳೆದವಳು ನಾನು. ಗುರುವು ಕೈಯೆತ್ತಿ ಹೊಡೆದರೂ ತಲೆ ತಗ್ಗಿ ಕೂರುವುದು ಇಲ್ಲಿಯವರ ನೀತಿ ನಿಯಮ. ಗುರುವಿನ ಮೇಲೆ ಕೈ ಎತ್ತುವುದೆಂದರೆ ಅವನ ಕೈ ಸೇದಿ ಹೋಗುತ್ತದೆ ಎಂಬ ನಂಬಿಕೆ ಇವರದ್ದು. ಗುರುವನ ದೇವರ ಮಟ್ಟಕ್ಕೆ ಏರಿಸುತ್ತಾರೆ, ಗುರುವೇ ದೇವರೆನ್ನುತ್ತಾರೆ. ಸಂಗೀತದಲ್ಲಿ ಮಾತ್ರವಲ್ಲ, ಅಧ್ಯಾತ್ಮ ವಿದ್ಯೆಯಲ್ಲಿಯೂ ಇತರ ವಿದ್ಯೆಗಳಲ್ಲಿಯೂ. ಆದ್ದರಿಂದಲೇ ಇರಬೇಕು. ಹೊಸತನ್ನು ಆವಿಷ್ಕರಿಸದೆ ಹಳೆಯ ಮೂಲ ಕಲ್ಪನೆಗಳನ್ನೇ ಬೆಳೆಸಿ ಉಳಿಸಿಕೊಂಡು ಬದುಕಿದ್ದಾರೆ. ಪ್ರತಿಯೊಂದು ರಾಗಲಕ್ಷಣವನ್ನು ಹೇಳುವಾಗಲೂ ಹಳೆಯ ಸಂಸ್ಕೃತ ಗ್ರಂಥದಲ್ಲಿ ಹೇಗೆ ವಿವರಿಸಿದ್ದಾರೆ ಎಂಬುದನ್ನು ಹೇಳಿ ತಮ್ಮ ಪಾಠ ಆರಂಭಿಸುತ್ತಾರೆ. ತಾವು ಪರಂಪರೆಯನ್ನು ಉಲ್ಲಂಘಿಸಿಲ್ಲವೆಂಬುದನ್ನು ವಿಶೇಷ ಪ್ರಯತ್ನದಿಂದ ಸಾಬೀತುಗೊಳಿಸುತ್ತಾರೆ. ಅವರ ಸಂಗೀತ, ಅವರ ನಾಟ್ಯಶಾಸ್ತ್ರ, ವೇದಾಂತ, ಅವರ ಯೋಗಗಳೆಲ್ಲ ಒಂದೇ ದರ್ಶನದ ಬೇರೆ ಬೇರೆ ಮುಖಗಳೆನ್ನುತ್ತಾರೆ. ಹೊರಗಿನವಳಾದ ನನಗೆ ಅದು ಪೂರ್ತಿ ಕರಗತವಾಗೋಲ್ಲವೇನು ಎಂದುಕೊಂಡಳು. ಮನಸ್ಸು ಮತ್ತೆ ಬನರಾಸಿನ ಗುರುಗಳನ್ನು ಜ್ಞಾಪಿಸಿಕೊಂಡಿತು. ಅವರಾಗಿದ್ದರೆ ನಾನು ಹೊರಗಿನವಳಾಗಿರುತ್ತಿದ್ದೆ. ಆದರೆ ಇವರು ಶುದ್ಧ ಕಲಾವಿದರು, ಅಮೆರಿಕದ ಕಲಾವಿದರಂತೆ ಸ್ವಚ್ಛಂದವಾಗಿರುವವರು. ಈ ದೇಶದ ಸಂಗೀತ ಮಹಿಮೆಯನ್ನು ಮಾತಿನಲ್ಲಿ ಹೇಳುವಾಗ ವೇದ, ಯೋಗ ಎಂದೆಲ್ಲ ಹೇಳಿದರು. ಸಂಗೀತವನ್ನು ಕಲೆಯ ಮಟ್ಟದಲ್ಲೇ ಗ್ರಹಿಸಿ ಹಾಡುವವರು. ಅಮೆರಿಕದ ಕಲಾವಿದರಂತೆಯೇ ಸ್ವಂತ ಜೀವನ ನಡೆಸುವವರು. ಅವರಿಗೆ ಕರಗತವಾದ ರಾಗಭಾವಗಳು ನನಗೇಕೆ ಆಗುವುದಿಲ್ಲ, ಆಗಬಾರದು ಎಂದು ಹೆಣಗತೊಡಗಿದಳು. ರಾತ್ರಿ ಎದ್ದು ದೀಪವನ್ನು ಹಾಕಲಿಲ್ಲ. ಮಂಥನವು ಕತ್ತಲೆಯಲ್ಲಿಯೇ ಮುಂದುವರಿಯಿತು. ಬಹಳ ಸಮಯದವರೆಗೆ ನಿದ್ದೆ ಬರಲಿಲ್ಲ. ಎಚ್ಚರವಾದಾಗ ಬೆಳಗಾಗಿ ತುಂಬ ಹೊತ್ತಾಗಿದೆ ಎನ್ನಿಸಿತು. ಪೂರ್ತಿ ಎಚ್ಚರವಾಗುವವರಿಗೆ ಗೊತ್ತಿತ್ತ ಹೊರಳಿ ನಂತರ ಕಣ್ಣು ಬಿಟ್ಟು ರಾತ್ರಿ ತೆಗೆದಿಡುವುದು ಮರೆತು ಇನ್ನೂ ಕೈಯಲ್ಲೇ ಇದ್ದ ಗಡಿಯಾರವನ್ನು ನೋಡಿಕೊಂಡಾಗ 9 ತೋರಿಸುತ್ತಿತ್ತು. ಎದ್ದು ಬಾಗಿಲು ತೆರೆದು ಹೊಸಲಿನ ಹತ್ತಿರ ಇಟ್ಟಿದ್ದ ಹಾಲಿನ ಚೀಲ ಮತ್ತು ದಿನಪತ್ರಿಕೆ ಎತ್ತಿಕೊಂಡಳು. ಇದ್ದಕ್ಕಿದ್ದಂತೆ ಆತಂಕ ಹುಟ್ಟಿ ಪತ್ರಿಕೆಯ ಪುಟಗಳನ್ನು ತಿರುವಿ ಹಾಕಿದಳು. ಎಲ್ಲ ರಾಸ್ಕಲ್ ಹಾಕಿಬಿಟ್ಟಿದ್ದಾನೆ. ಪ್ರಕಟಿಸೋಲ್ಲ ಎಂಬ ಭಾವನೆಯನ್ನು ಕೊಟ್ಟು ನಾನು ಇತ್ತ ಬಂದ ಮೇಲೆ ಅಮೆರಿಕದ ಹುಡುಗಿಯನ್ನು ಲೈಂಗಿಕವಾಗಿ ಆಕರ್ಷಿಸಿ ಶೋಷಿಸಿ ಭಾರತಕ್ಕೆ ಕರೆದ ನಂತರ ದೈಹಿಕ ಹಿಂಸೆ ಕೊಡುತ್ತಿರುವ ಗಾಯಕ ಮೋಹನ್ಲಾಲ್ ಎಂಬ ಶೀರ್ಷಿಕೆ ಕೊಟ್ಟು ಹಾಕಿಬಿಟ್ಟಿದ್ದಾನೆ. ಸರಸರನೆ ಓದಿಕೊಂಡಳು. ಆಧ್ಯಾತ್ಮಿಕ ಮೂಲದ ಭಾರತೀಯ ಸಂಗೀತವನ್ನು ಪಶ್ಚಿಮ ದೇಶಗಳಲ್ಲಿ ಪ್ರಚಾರ ಮಾಡುವ ವೇಷ ಧರಿಸಿ 4 ವರ್ಷಗಳ ಹಿಂದೆ ಅಮೆರಿಕಕ್ಕೆ ಹೋದ ಪಂಡಿತ ಮೋಹನ್ಲಾಲ್ರು ನ್ಯೂಯಾರ್ಕ್ ನಗರದಲ್ಲೊಂದು 6 ವಾರಗಳ ಸಂಗೀತ ಕಮ್ಮಟ ನಡೆಸುವ ಹೊಣೆ ಹೊತ್ತು ಅಲ್ಲಿ ಸಂಗೀತ ಕಲಿಯಲು ಬಂದ ಒಬ್ಬ ಬಿಳಿಯ ಹುಡುಗಿಯನ್ನು ಮೊದಲನೇ ದಿನವೇ ಹಾಸಿಗೆಗೆ ಎಳೆದುಕೊಂಡು ಅವಳಿಗೆ ಭಾರತದಲ್ಲಿ ಸಂಗೀತ ಕಲಿಯುವ ವಿದ್ಯಾರ್ಥಿ ವೇತನ ಕೊಡಿಸಿ ಮುಂಬೈಯಲ್ಲಿ ಪ್ರತ್ಯೇಕ ಫ್ಲ್ಯಾಟ್ ಮಾಡಿಕೊಟ್ಟು ದೈಹಿಕವಾಗಿ ಉಪಯೋಗಿಸಿ ಸ್ವಲ್ಪವೂ ಪಾಠ ಹೇಳದೆ ಈಗ ಅವಳು ಏನೂ ಕಲಿಯದೆ ಹಿಂದಿರುಗುವ ಸಂದರ್ಭದಲ್ಲಿ ಅವಳಿಗೆ ಕಲಿಯುವ ಸಂಸ್ಕಾರವಿಲ್ಲವೆಂದು ಎಲ್ಲ ತಪ್ಪನ್ನು ಅವಳ ಮೇಲೆ ಹಾಕಿ ಅವಳನ್ನು ಕ್ರೂರವಾಗಿ ಕೆನ್ನೆ ಊದುವಂತೆ ಹೊಡೆದು ಭಾರತದ ಪೊಲೀಸರಿಗೆ ದೂರು ಕೊಡಲು ನಂಬಿಕೆ ಬಾರದ ಆಕೆ ನಮ್ಮ ಪತ್ರಿಕಾಲಯಕ್ಕೆ ಬಂದು ತನ್ನ ಅಳಲನ್ನು ತೋಳಿಕೊಂಡ ಹೃದಯ ವಿದ್ರಾವಕ ಘಟನೆಯು ಮೋಹನ್ಲಾಲರ ಹೀನ ವ್ಯಕ್ತಿತ್ವ ಮತ್ತು ಅತಿಹೀನ ಕಲಾಜೀವನದಿಂದ ಹೊರಬಂದಿರುವ ಇನ್ನೊಂದು ಹೊಲಸಾಗಿದೆ ಎಂದು ಆರಂಭಿಸಿ ಸುಳ್ಳು, ಬರೀ ಸುಳ್ಳು, ತಿರುಚು ಸುಳ್ಳುಗಳ ಸರಕಟ್ಟಿದ್ದಾನೆ. ನೋ 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 ನೋ, ಇದನ್ನು ನಾನು ಹೇಳಿದ್ದಲ್ಲ, ನಾನು ಇದಲ್ಲ ಹೇಳಿದ್ದು, ನನ್ನ ಇಂಗಿತ ಇದಲ್ಲ. ಅಥವಾ ಕೋಪದಲ್ಲಿ ಏನು ಹೇಳಿದನೋ ಇಲ್ಲ ನೆನಪಿದೆ, ಹೀಗೆ ಹೇಳಲಿಲ್ಲ. ಅವನ ಟೇಪ್ ತಗೊಂಡು ಬರಬೇಕಾಗಿತ್ತು. ಪ್ರಕಟಿಸೋಲ್ಲ ಎಂಬ ಮಾತನ್ನು ನಂಬಿ ತಕ್ಷಣ ಎದ್ದು ಬಂದದ್ದು. ಡರ್ಟಿ ಫೆಲೋ, ಡರ್ಟಿ ಇಂಡಿಯನ್ ಎಂದುಕೊಂಡಳು. ಇದ್ದಕ್ಕಿದ್ದಂತೆ ಅವಳ ಶರೀರದಲ್ಲಿ ಸುಸ್ತು ಕಾಣಿಸಿತು. ಕುರ್ಚಿಯ ಮೇಲೆ ಕುಳಿತಳು. ಆನಂತರ ನಿಧಾನವಾಗಿ ಕಣ್ಣು ತೆರೆದು ಇಡೀ ವರದಿಯನ್ನು ಓದಿದಳು. ನನ್ನದು ಅಲ್ಲಿ ಕಾಣಿಸಿಕೊಳ್ಳೋ ನೆಪ ಮಾತ್ರ. ನಾನು ಹೇಳಿರದ, ಧ್ವನಿಸದ, ಆದರೆ ತನಗೆ ಬೇಕಾದ ಕತೆ ಉಪಕಥೆಗಳನ್ನೆಲ್ಲ ಪರಾಂಜಪೆ ತುಂಬಿಬಿಟ್ಟಿದ್ದಾನೆ ಎನಿಸಿತು. ತಕ್ಷಣ ಡೈರೆಕ್ಟರಿಯಲ್ಲಿ ಹುಡುಕಿ ಫೋನ್ ಮಾಡಿದಳು. ಮಿಸ್ಟರ್ ಪರಾಂಜಪೆ, ನಾನು ನೀಡಿದ ಹೇಳಿಕೆಯನ್ನು ನೀವು ಪ್ರಕಟಿಸೋದಿಲ್ಲ ಅಂತ ನೀವು ಹೇಳಿದ ಮೇಲೆ ನಾನು ಅಲ್ಲಿಂದ ಹೊರಟೆ. ನೀವೊಬ್ಬ ಜೆಂಟ್ಲ್ಮ್ಯಾನ್ ಅಂತ ನಿಮ್ಮ ಮಾತನ್ನು ನಂಬಿದೆ. ನಾನು ಹೇಳಿಯೇ ಇಲ್ಲದ, ಧ್ವನಿಸಿಯೂ ಇಲ್ಲದ ಕಟ್ಟು ಅರ್ಥಕತೆಗಳನ್ನೆಲ್ಲ ಹೆಣೆದು ತಿರುಚಿ ನೀವು ವರದಿ ಮಾಡಿ ತಯಾರಿಸಿದಿರಿ. ಮೇಡಮ್, ನಿಮಗೆ ಇಷ್ಟ ಬಂದದ್ದು ಮಾತ್ರ ಪ್ರಕಟವಾಗಬೇಕು ಅಂದಿದ್ದರೆ ಸಂಪಾದಕರಿಗೆ ಪತ್ರ ಬರೀಬೇಕಿತ್ತು. ಸುದ್ದಿಯ ಹಿನ್ನೆಲೆ ಅದರ ಅರ್ಥಗಳನ್ನು ಶೋಧಿಸಿ ವ್ಯಾಖ್ಯಾನಿಸೋದು ವರದಿಗಾರನ ಕರ್ತವ್ಯ. ಅವನು ಹಲವು ಮೂಲಗಳಿಂದ ಸಂಗ್ರಹಿಸ್ತಾನೆ. ನಿಮಗಿಂತ ಅವನಿಗೆ ಹೆಚ್ಚು ಗೊತ್ತಿರುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಆದರೆ ಅವು ನಾನು ಹೇಳಿದ ಮಾತುಗಳಲ್ಲ. ಮಾತು ನಿಮ್ಮದಿಲ್ಲದಿರಬಹುದು, ವಿಷಯ ನೀವು ಹೇಳಿದ ಮಾತುಗಳಿಗೆ ಸಂಬಂಧಿಸಿದ್ದು. ನಾನ್ಸೆನ್ಸ್ ಎಂದಳು. ನೀವು ಹೇಳಬೇಕೆಂಬುದನ್ನು ತಿಳಿಯೋದಕ್ಕೆ ನಾನ್ಸೆನ್ಸ್ ಎಂದಳು. ಏನು ಹೇಳಬೇಕೆಂದು ತಿಳಿಯೋದಕ್ಕೆ.
ಬೇಕಾದರೆ ನೀವು ಒಂದು ಲೆಟರ್ ಟು ದಿ ಎಡಿಟರ್ ಮೂಲಕ ತಿದ್ದುಪಡಿ ಕಳಿಸಿ, ಪ್ರಕಟಿಸ್ತೀವಿ. ಜೊತೆಯಲ್ಲಿ ವರದಿಗಾರನ ಟಿಪ್ಪಣಿ ಹಾಕಿ ನನ್ನ ಪತ್ರದ ವಿಷಯನ ತಿರುಚೋಲ್ಲ ತಾನೆ. ವರದಿಗಾರನ ಸ್ವಸಮರ್ಥನೆಯ ಹಕ್ಕನ್ನು ಕಸಿದುಕೊಳ್ಳುವುದಕ್ಕೆ ನಿಮ್ಮ ಅಧಿಕಾರವಿಲ್ಲ. ನಾನ್ಸೆನ್ಸ್ ಎಂದು 2ನೇ ಸಲ ಕಿರಿಚಿಕೊಳ್ಳುವುದು ಬಿಟ್ಟು ಅವಳಿಗೆ ಬೇರೆ ಏನೂ ತೋಚಲಿಲ್ಲ. ಅತ್ತ ಕಡೆಯಿಂದ ಅವನು ಫೋನ್ ಕೆಳಗಿಟ್ಟ. 5 ನಿಮಿಷದ ನಂತರ ಅವಳು ಮೋಹನ್ಲಾಲ್ನಿಗೆ ಫೋನ್ ಮಾಡಿದಳು. ಗುರೂಜಿ, ನಾನು ಭೂಪಾಲಿ ಮಾತಾಡ್ತಿರೋದು, ನನ್ನನ್ನು ಕ್ಷಮಿಸಿ. ನೀವು ಹೊಡೆದು ಹೋದ ಮೇಲೆ ನನಗೆ ಕೋಪ ಬಂತು. ಕೋಪದಲ್ಲಿ ಪೇಪರ್ ಆಫೀಸ್ಗೆ ಹೋಗಿ ಪರಾಂಜಪೆಗೆ ನೀವು ಹೊಡೆದದ್ದನ್ನು ಹೇಳಿದೆ. ಅವನು ನಮ್ಮ ಸಂಬಂಧ ಹೇಗೆ ಶುರುವಾಯಿತು ಅಂತೆಲ್ಲ ಕೇಳಿದ. ನ್ಯೂಯಾರ್ಕ್ನಲ್ಲಿ 1 ವಾರ ಅಂತ ಹೇಳೋ ಹೊತ್ತಿಗೆ ನನಗೆ ಎಚ್ಚರ ಬಂತು. ನಾನು ಆಡಿದ ಮಾತು ಪ್ರಕಟಿಸೋದಿಲ್ಲ ಅಂತ ಅವನೇ ಹೇಳಿದ. ಆ ನಂಬಿಕೆಯಿಂದ ನಾನು ಹಿಂದಿರುಗಿದೆ. ಅವನ ನಂಬಿಕೆ ದ್ರೋಹ ಮಾಡಿದ್ದಾನೆ. ಅವನ ಮೇಲೆ ನೀವು ಏನು ಕ್ರಮ ಕೈಗೊಂಡ್ರು ನಾನು ನಿಮ್ಮ ಪರ ನಿಲ್ತೀನಿ. ಈ ದೇಶದಲ್ಲಿ ಏನು ಮಾಡ್ಬೋದು ಅಂತ ತೀರ್ಮಾನಿಸೋಕೆ ನಂಗೆ ತಿಳಿಯೋಲ್ಲ. ಇನ್ನು 2 ತಿಂಗಳಿಗೆ ಹೊರಟು ಹೋಗೋಳು ನಾನು. ರಂಡೆ ಮಾಡೋದು ಮಾಡಿ ಈಗ ನನ್ನ ಪರ ನಿಲ್ತೀನಿ ಅಂತ್ಯ. ನನ್ನ ಫ್ಲ್ಯಾಟಿಗೆ ಬಂದರೆ ನಿನ್ನ ಹಳೆ ಜೂತದಿಂದ ಹೊಡಿತೀನಿ ಎಂದು ಅರಚಿದ ಜೋರಿಗೆ ಫೋನಿನ ಧ್ವನಿಯು ಕಿರುಬಿಟ್ಟಿತು. ಅಧ್ಯಾಯ 19. ಗಂಡ ಸೋಹನ್ ಗುರುವಿಗೆ 100 ವರ್ಷ ತುಂಬಿತು. ಅದನ್ನು ಆಚರಿಸುವ ಒಂದು ಸಮಾರಂಭ ಮಾಡಬಹುದೇ ಎಂಬ ಆಲೋಚನೆ ಮನೋಹರಿಯ ಮನಸ್ಸಿನಲ್ಲಿ ಹುಟ್ಟಿತು. 100 ವರ್ಷ ಬದುಕುವುದೇ ಅಪೂರ್ವವಾದ ಸಂಗತಿ. ಅಲ್ಲದೆ ಅವರ ಕಾಲದಲ್ಲಿ ಇಡೀ ಭಾರತದಲ್ಲಿ ಖ್ಯಾತರಾಗಿದ್ದವರು. ನಾನು ಮನಸ್ಸು ಮಾಡಿದರೆ ದೊಡ್ಡ ಸಮಾರಂಭವನ್ನು ಏರ್ಪಡಿಸುವುದು ಕಷ್ಟವಲ್ಲ. ಕೇಂದ್ರದ ಮುಖ್ಯಮಂತ್ರಿಯನ್ನೇ ಮುಖ್ಯ ಅತಿಥಿಯಾಗಿ 2.5 ಗಂಟೆಯ ಆಕರ್ಷಕ ನೃತ್ಯ ಪ್ರೋಗ್ರಾಮ್ ಇಟ್ಟು ಟಿಕೆಟನ್ನು ಹಾಕಿ ಖರ್ಚು ಕಳೆದು ಹಣವು ಉಳಿಯುವಂಥದ್ದೆಂದು ಯೋಚಿಸಿದಳು. ಆದರೆ ಗುರೂಜಿಗೆ ಯಾವುದೂ ನೆನಪಿರೋಲ್ಲ. ಅವರ ಸೇವೆಗಾಗಿ ನೇಮಿಸಿರೋ ನರ್ಸು ಮುಖ ತೊಳೆದು ಶೌಚ ಸ್ನಾನ ಮಾಡಿಸಿ ಕುರ್ಚಿಯ ಮೇಲೆ ಕೂರಿಸಿ ಚಹಾ ಕೊಟ್ಟರೆ ಕುಡಿತಾರೆ. ಮೃದುವಾದ ಹಲ್ವಾ ಕೊಟ್ಟರೆ ತಿಂತಾರೆ. ಗಟ್ಟಿಯಾಗಿ ಮಾತಾಡಬೇಕು. ಏನೋ ಕೇಳಿದ್ರೆ ಮತ್ತೇನೋ ಉತ್ತರ ಹೇಳ್ತಾರೆ. ವಾಕ್ಯವನ್ನು ಸಂಪೂರ್ಣವಾಗಿ ಮಾಡೋಲ್ಲ. ಕುರ್ಚಿನೇ ಹೊರಗಿ ತೂಕಡಿಸ್ತಾ ಪುಸ್ ಪುಸ್ ಅಂತ ಗೊರಕೆ ಹೊಡಿತಾರೆ. ಇಂಥವ್ರನ್ನ ವೇದಿಕೆ ಮೇಲೆ ಕರೆದೊಯ್ಯೋದು ಕಷ್ಟ. ನರ್ತನದ ಮೇಲೆ ಏನಾದರೂ 10 ನಿಮಿಷ ಮಾತಾಡಿ ಅಂದರೆ 5 ನಿಮಿಷವಾದರೂ ಅಭಿನಯವಾದರೂ ಮಾಡಿ ತೋರಿಸುವಂತಿದ್ದರೆ ಸಮಾರಂಭಕ್ಕೊಂದು ಶೋಭೆ, ಇಲ್ಲದಿದ್ದರೆ ಪ್ರಯೋಜನವಿಲ್ಲ ಎಂದುಕೊಂಡಳು. ಅಲ್ಲದೆ ಅವರನ್ನು ಸಭೆಗೆ ತೋರಿಸಿ ತಾನು ಅವರ ಹೆಂಡತಿ ಅಂತ ಜ್ಞಾಪಿಸಿದರೆ ತನ್ನ ವಯಸ್ಸನ್ನು ಜನರಿಗೆ ಹೆಚ್ಚಾಗಿ ಕಲ್ಪಿಸಿಕೊಳ್ಬೋದು. 40 ವರ್ಷಕ್ಕೆ ಹಿರಿಯರು ಎಂಬ ಹಳೆಯ ಸಂಗತಿಯನ್ನೇ ಮತ್ತೆ ಜಾಹೀರು ಮಾಡಬೇಕು ಎಂಬ ಎಚ್ಚರ ಹುಟ್ಟಿತ್ತು. ಏನು ಮಾಡಿದರೂ ತಿಳಿಯದ ಅವರಿಗೆ ಏಕೆ ಸಂಭ್ರಮ ಎಂದು ಸುಮ್ಮನಾದಳು. 101ನೆಯ ವಯಸ್ಸಿಗೆ ಅವರಿಗೆ ಸಂಪೂರ್ಣ ಸ್ಮೃತಿ ತಪ್ಪಿತು. ಕಿವಿ ಕೇಳುತ್ತಿದ್ದರೂ ಹೇಳಿದ ಮಾತು ಅರ್ಥವಾಗುತ್ತಿರಲಿಲ್ಲ. ಸ್ನಾನ, ಆಹಾರ ಸೇವನೆ, ಶಯನ ಮೊದಲಾದವುಗಳನ್ನು ಮಾಡಿಸಿದರೆ ಮಾಡುತ್ತಿದ್ದರು. ಬೇಗ ಸತ್ತಾದರೂ ಹೋಗಬಾರದು ಎಂಬ ಆಲೋಚನೆ ಅವಳಲ್ಲಿ ಹಲವು ಬಾರಿ ಬರುತ್ತಿತ್ತು. ಇಂಥವರನ್ನು ನೋಡಿಕೊಳ್ಳುವ ಯಾವುದಾದರೂ ಸಂಸ್ಥೆ ಇದೆ ಎಂದು ವಿಚಾರಿಸಿದಳು. ಯಾವುದೂ ತಿಳಿಯಲಿಲ್ಲ. ಒಂದು ದಿನ ಅವರು ಏನೋ ತೊದಲು ನುಡಿಯಲು ತೊಡಗಿದರು. ಅಮ್ಮ, ಅವರೇನೋ ಮಾತಾಡ್ತಾರೆ, ಅರ್ಥವಾಗೋಲ್ಲ, ಕೇಳಿ ಬನ್ನಿ ಎಂದು ನರ್ಸ್ ಬಂದು ಕರೆದಾಗ ಹತ್ತಿರ ಹೋಗಿ ಕುಳಿತಳು. ಅವರ ತುಟಿ ಚಲನೆ ಮತ್ತು ಅಸ್ಥಿಮಿತ ಉಚ್ಚಾರಗಳನ್ನು ಕೂಡಿ ಗ್ರಹಿಸಿದಾಗ ಅವಳಿಗೊಂದು ಮದುವೆ ಮಾಡಿ ತಕ್ಕ ಗಂಡಿನ ಕೈಲಿಡಬೇಕಾಗಿತ್ತು ಎಂಬ ವಾಕ್ಯವನ್ನು ಜೋಡಿಸಿಕೊಳ್ಳಲು ಸಾಧ್ಯವಾಯಿತು. ಯಾರಿಗೆ ಅನ್ವಯಿಸಿ ಮಾತಾಡ್ತಿದ್ದಾರೆ ಎಂಬ ಆಶ್ಚರ್ಯವಾಯಿತು. ಕಿವಿಗೆ ಹತ್ತಿರಕ್ಕೆ ಬಾಯಿ ತಂದು ಯಾರಿಗೆ ಎಂದು ಗಟ್ಟಿಯಾಗಿ ಎಷ್ಟು ಸಲ ಕೂಗಿದರೂ ಅವರಿಗೆ ಅರ್ಥವಾಗ್ತಿಲ್ಲ. ಆದರೆ ಯಾವಾಗಲೂ ಒಮ್ಮೊಮ್ಮೆ ಈ ವಾಕ್ಯ ಜೋಡಿಸಿಕೊಳ್ಳಬಹುದಾದ ತೊದಲು ಹೊರಬರುವುದು ನಿಲ್ಲಲಿಲ್ಲ. ಇವತ್ತು ಬೆಳಗ್ಗೆಯಿಂದ 6 ಸಲ ಅಂದರು, 8 ಸಲ ಅಂದರು ಎಂದು ನರ್ಸು ವರದಿ ಮಾಡುತ್ತಿದ್ದಳು. ಒಂದು ದಿನ ಮನೋಹರಿಯ ಹಾಸಿಗೆ ಪಕ್ಕದಲ್ಲಿ ಕೂತು ಮುಖ ನೋಡುತ್ತಿದ್ದಾಗ ಅದೇ ತೊದಲು ಹೊರ ಬಂತು. ಅವಳಿಗೆ ಎಂಬ ಶಬ್ದವನ್ನು ಅವರು ತನಗೆ ಅನ್ವಯಿಸಿ ಆಡುತ್ತಿದ್ದಾರೆ ಎನಿಸಿತು. ಅದೇ ಹೌದು ಎಂದು ನಿರ್ಧರಿಸಿದಳು. ಆಶ್ಚರ್ಯವಾಯಿತು. ಆ ರಾತ್ರಿ ಮಹಡಿಯೇ ತನ್ನ ಕೋಣೆಗೆ ಮಲಗಿದ್ದಾಗ ತನ್ನನ್ನು ಅವರೇ ತಕ್ಕ ಗಂಡಿನ ಕೈಲಿಟ್ಟು ಮದುವೆ ಮಾಡೋ ಕಲ್ಪನೆ ಬಂದು ಮನಸ್ಸಿಗೆ ಮುದವಾಯಿತು. ಈ ವಿಚಾರ ಅವರ ಮನಸ್ಸಿನಲ್ಲಿ ಅಡಗಿ ಕುಳಿತಿತ್ತೆ. ಎಷ್ಟು ದಿನದಿಂದ, ಎಷ್ಟು ವರ್ಷಗಳಿಂದ. ತಮ್ಮ ಶಕ್ತಿ ಸಂಪೂರ್ಣವಾಗಿ ಹುಡುಗಿ ಇವಳಿಗೆ ತಾನು ದುರ್ಬಲವಾಗಿಯಾದರೂ ಗಂಡನಾಗಿರುವುದು ಸಾಧ್ಯವಿಲ್ಲವೆಂದು ಅರಿವಾದಾಗಿನಿಂದ ಇರಬಹುದೇ. ಯಾವುದು ಸರಿಯಾಗಿ ತಿಳಿಯುತ್ತಿಲ್ಲ. ಆದರೆ ಮನಸ್ಸಿಗೆ ಹಿತವಾಯಿತು. ಎಷ್ಟೋ ಹೊತ್ತು ನಿದ್ದೆ ಬಾರದೆ ಹೊರಡುತ್ತಿದ್ದಳು. ಇವರೇ ಒಬ್ಬ ತಕ್ಕ ಗಂಡನನ್ನು ಹುಡುಕಿ ಅವನ ಕೈಯಲ್ಲಿ ನನ್ನನ್ನು ಇಟ್ಟಿದ್ದರೆ, ಈಗ 30-35 ವರ್ಷದ ಹಿಂದೆ ಇಟ್ಟಿದ್ದರೆ ಎಂಬ ಹಿತ ಕಲ್ಪನೆ ಹುಟ್ಟಿಕೊಂಡಿತು. ನಾನು ಮಕ್ಕಳಾಗದಂತೆ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳುವ ಮೊದಲು ಇಡಬೇಕಿತ್ತು ಎಂಬ ಇನ್ನೊಂದು ಅಂಶವು ಸೇರಿಕೊಂಡಿತು. ಮನಸ್ಸು ಜಡವಾಯಿತು. ಏನೂ ತಿಳಿಯದ ರಾತ್ರಿಯ ನಿಶ್ಶಬ್ದವು ಅರಿವಿಗೆ ಬಾರದ ನಿರ್ವೇದ ಸ್ಥಿತಿ. ಇದ್ದಕ್ಕಿದ್ದಂತೆ ಅಳು ಬಂತು. ಬಿಕ್ಕಿ ಬಿಕ್ಕಿ ಹತ್ತಳು. ಎಷ್ಟು ಹೊತ್ತಿನ ಮೇಲೆ ನಿದ್ರೆ ಬಂತು. ಬೆಳಿಗ್ಗೆ ಎಚ್ಚರವಾಗಿರಲಿಲ್ಲ. ನರ್ಸು ಮಹಡಿ ಎತ್ತಿ ತನ್ನ ಕೋಣೆಯ ಬಾಗಿಲು ನಿಂತು ಕೂಗ್ತಿದ್ದಾಳೆ. ಅಮ್ಮ, ಗುರೂಜಿ ತೀರಿ ಹೋಗಿದ್ದಾರೆ. ಮಧ್ಯರಾತ್ರಿ ಒಂದು ಸಲ ನೋಡಿದೆ. ಬೆಳಿಗ್ಗೆ ಎಚ್ಚರವಾದಾಗ ಉಸಿರಿನ ಏರಿಳಿತ ಕಾಣಿಸಲಿಲ್ಲ. ಹತ್ತಿರ ಹೋಗಿ ಪರೀಕ್ಷಿಸಿದೆ. ಆ ಹೊತ್ತಿನಲ್ಲೂ ಹೋಗಿಬಿಟ್ಟಿದ್ದಾರೆ ಎಂದಳು. ಮನೋಹರಿ ಹೌದಾ ಎಂದು ದಡಕ್ಕನೆ ಎದ್ದು ಕೂತಳು. ಅಳು ಬಂತು. 1 ನಿಮಿಷದ ಅತ್ತ ನಂತರ ಮನಸ್ಸಿಗೆ ಹಗುರವಾಯಿತು. ಶಾಸ್ತ್ರೋಕ್ತವಾದ ಶ್ರಾದ್ದ ಕರ್ಮಗಳನ್ನು ಮಾಡಿಸಿ ಅವರ ಒಂದು ಫೋಟೋವನ್ನು ದೊಡ್ಡದು ಮಾಡಿಸಿ ಅವರ ಮಂಚದ ಮೇಲಿನ ಗೋಡೆಗೆ ನೇತು ಹಾಕಿದಳು. ಸಂಬಳದ ಜೊತೆಗೆ ಬಕ್ಷಿಸನ್ನು ಕೊಟ್ಟು ನರ್ಸನ್ನು ಕಳಿಸಿದಳು. ಮುಂಬೈಯಲ್ಲಿ ಅವಳ ಮತ್ತು ತಂಡದ ಒಂದು ಕಾರ್ಯಕ್ರಮವಿತ್ತು. ಪರಾಂಜಪೆ ಎಂಬ ಹೆಸರಿನ ಒಬ್ಬ ಪತ್ರಕರ್ತ ಫೋನ್ ಮಾಡಿದ್ದ. ಮುಂಬೈಯಲ್ಲಿ ನನಗೆ 2 ತಾಸು ಸಮಯ ಕೊಡಬೇಕು. ನಮ್ಮ ಪತ್ರಿಕೆಗೆ ನಿಮ್ಮದೊಂದು ಸಂದರ್ಶನ ಬೇಕು. ಕಾರ್ಯಕ್ರಮದ ಬೆಳಿಗ್ಗೆ 9 ರಿಂದ 11 ನನ್ನ ನಿಲ್ಲಿಸುವ ಹೋಟೆಲ್ನಲ್ಲಿ ಆಗಬಹುದು ಎಂದಳು. ಈ ಹೆಸರನ್ನು ತಾನು ಕೇಳುವ ನೆನಪು ಬಂತು. ದಿಲ್ಲಿಯ ಪತ್ರಕರ್ತರಲ್ಲಿ ತನಗೆ ಆಪ್ತಳಾದ ಚಾವ್ಲಾಳನ್ನು ಕೇಳಿದಳು.
ಮುಂಬಯಿಯ ಕಲಾ ಜಗತ್ತಿನಲ್ಲಿ ಪ್ರಭಾವವಿರುವ ಪತ್ರಕರ್ತ. ಬಹಳ ವರ್ಷದಿಂದ ಏಷ್ಯನ್ ಟ್ರಿಬ್ಯೂನ್ ಪತ್ರಿಕೆಯ ಕಲೆ ಸಾಹಿತ್ಯ ಮೊದಲಾದ ವಿಭಾಗಗಳನ್ನು ನೋಡಿಕೊಳ್ಳುತ್ತಿದ್ದ. 5 ಕಡೆ ಪ್ರಕಟವಾಗುವ ಪತ್ರಿಕೆ. ಕಲೆ ಸಂಸ್ಕೃತಿ ಯುವಜನ ಮಂತ್ರಿ ದೇಶಮುಖರಿಗೆ ಖಾಸ. ದಿಲ್ಲಿಯಲ್ಲಿ ಬಂದರೆ ಅವರ ಮನೆಯಲ್ಲಿ ಠಿಕಾಣೆ ಮಾಹಿತಿ ಕೊಟ್ಟು ಸಂಗೀತಗಾರ ಮೋಹನ್ ಲಾಲ್ರನ್ನು ಕಂಡ್ರೆ ಇತ್ತೀಚೆಗೆ ಆಗೋಲ್ಲ. ಪರಾಂಜಪೆ ಅವನ ಹೆಂಡತಿ ಹೆಸರಿನಲ್ಲಿ ನಡೆಸುವ ಕ್ಯಾಸೆಟ್ ಕಂಪನಿಗೆ ಮೋಹನ್ ಲಾಲ್ ತನ್ನ ಹಾಡು ಕೊಡಲಿಲ್ಲ ಅಂತ ಜಗಳ ಶುರುವಾಯ್ತಂತೆ. ಮೋಹನ್ ಲಾಲ್ನನ್ನು ಅಟ್ಯಾಕ್ ಮಾಡಿರೋ ಒಂದು ಲೇಟೆಸ್ಟ್ ಲೇಖನವಿದೆ, ಅದಕ್ಕೆ ಸಂಬಂಧಿಸಿದ ವಾಚಕರ ಪತ್ರಗಳು ಇವೆ, ನಿಮ್ಗೆ ತಲುಪಿಸ್ತೀನಿ, ಚಾವ್ಲಾ ಹೇಳಿದಳು. ಅದನ್ನು ಓದಿದ ಮೇಲೆ ಪರಾಂಜಪೆಯ ಸ್ವಭಾವ ಎಂಥದ್ದೆಂದು ಕಲ್ಪಿಸಿಕೊಂಡಳು. ಅದರಲ್ಲೂ ಒಬ್ಬ ಹುಡುಗಿಯ ವೈಯಕ್ತಿಕ ಮೋಹದಿಂದ ತಾನು ಅವಳಿಗೆ ಪಾಠ ಹೇಳುವುದಾಗಿ ಅಮೆರಿಕೆಯ ಸರ್ಕಾರಕ್ಕೆ ವಚನ ಕೊಟ್ಟು ಅವಳ ಪ್ರಗತಿ ಚೆನ್ನಾಗಿದೆ ಎಂದು ಕಾಲಕಾಲಕ್ಕೆ ಶಿಫಾರಸು ಪತ್ರ ಕೊಟ್ಟು ಅವಳಿಗೆ ವಿದ್ಯಾರ್ಥಿ ವೇತನ ಬರುವಂತೆ ಮಾಡಿ ಉದ್ದಕ್ಕೂ ಅವಳನ್ನು ಹೀನ ಸುಖಕ್ಕೆ ಬಳಸಿ ಈಗ ಅವಳ ಅಭ್ಯಾಸ ಸರಿಯಿಲ್ಲವೆಂದು ದೈಹಿಕ ಶಿಕ್ಷೆ ಮಾಡಿರುವ ಈತನ ಕ್ರಿಮಿನಲ್ ನಡತೆಯನ್ನು ಮುಂಬೈಯಲ್ಲಿರುವ ಅಮೆರಿಕದ ಕಾನ್ಸುಲೇಟ್ ಗಮನಿಸಿ ಅವನ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಇಂಥವನು ಮುಂದೆ ಎಂದು ಅಮೆರಿಕೆಗೆ ಕಾಲಿಡದಂತೆ ಅವನ ವೀಸಾ ನಿಷೇಧಿಸಬೇಕು ಎಂದು ವಾಚಕರ ಪತ್ರ ಬರೆದಿದ್ದ. ಇವು ಪರಾಂಜಪೆ ಹೇಳಿಯೇ ಬರೆಸಿದ್ದು ಅಥವಾ ಬರೆದು ಕಟ್ಟು ಹೆಸರು ಹಾಕಿ ಪ್ರಕಟಿಸಿರುವ ಕಾಗದಗಳು ಎಂದು ಅವಳು ತಟ್ಟನೆ ಅರ್ಥ ಮಾಡಿಕೊಂಡಳು. ಇವನಿಗೆ ಸಂದರ್ಶನ ಕೊಡಲು ತಾನು ಒಪ್ಪಲೇಬಾರದಿತ್ತು ಎಂದುಕೊಂಡಳು. ಈಗ ಒಪ್ಪಿಯಾಗಿದೆ. ತನಗೂ ಮೋಹನ್ ಲಾಲ್ಗೂ 20 ವರ್ಷದ ಹಿಂದೆ ಇದ್ದ ಸಂಬಂಧದ ಕುರಿತು ಕೆದಕು ಪ್ರಶ್ನೆ ಕೇಳ್ತಾನೆ ಎಂದು ಅವಳ ಬುದ್ಧಿ ಊಹಿಸಿತು. ಸರ್ಕಾರದ ಮಟ್ಟದಲ್ಲಿ ವಿಶ್ವಸಂಸ್ಥೆಯ ಸಾಂಸ್ಕೃತಿಕ ವಿಭಾಗದಲ್ಲಿ ಹಲವು ದೇಶಗಳ ರಾಯಭಾರಿ ಕಚೇರಿಗಳಲ್ಲಿ ಹೆಸರು ಸಂಪರ್ಕಗಳಿರುವ ತಾನು ಇವನ ಕುತಂತ್ರಕ್ಕೆ ಒಳಗಾಗಬಾರದು ನಿರ್ಧರಿಸಿದಳು. ಅಲ್ಲದೆ ತನ್ನನ್ನು ಏಕಾಂತದಲ್ಲಿ ಎಷ್ಟೇ ಅವಮಾನಿಸಿರಲಿ ಮೋಹನ್ ಲಾಲ ಸಾರ್ವಜನಿಕವಾಗಿ ಒಬ್ಬ ಉತ್ಕೃಷ್ಟ ಕಲಾವಿದ. ಅವನಿಂದ ತನಗೆ ಮೋಸವಾಯಿತು ಎಂದರೆ ತಾನು ಅಗ್ಗವಾಗಿಬಿಡ್ತೀನಿ ಎಂದು ಎಚ್ಚರ ಹುಟ್ಟಿತು. 2 ದಿನದಲ್ಲಿ ನಿಶ್ಚಯಕ್ಕೆ ಬಂದಳು. ಅವನು ತನ್ನನ್ನು ಬಳಸ್ಕೋತಾನೋ ನಾನು ಅವನನ್ನು ಬಳಸ್ಕೋತೀನೋ ನೋಡೋಣ ಎಂದು ತನ್ನಲ್ಲೇ ತಾನು ಸವಾಲು ಹಾಕಿಕೊಂಡಳು. ಪರಾಂಜಪೆ ಕಾರ್ಯಕ್ರಮದ ಮೊದಲೇ ಗ್ರೀನ್ ರೂಮ್ನಲ್ಲಿ ಅವಳನ್ನು ಭೇಟಿಯಾಗಿ ಕುಶಲೋಪರಿ ಮಾಡಿ ನಾಳೆ ಬೆಳಿಗ್ಗೆ ಬರುವುದಾಗಿ ಖಚಿತಪಡಿಸಿಕೊಂಡ. ಬೆಳಿಗ್ಗೆ 9ರಿಂದ 2 ತಾಸು ತನಗೊಂದು ಮೀಟಿಂಗ್ ಕಿರುಕೋಣೆ ಬೇಕೆಂದು ಹೋಟೆಲ್ನವರಿಗೆ ಹೇಳಿ ಅಲ್ಲೇ ಚಾ ಮತ್ತು ಕಿರು ತಿನಿಸುಗಳ ವ್ಯವಸ್ಥೆ ಮಾಡಿಕೊಂಡು ಸಿದ್ಧವಾಗಿದ್ದಳು. ನಡುವೆ ಮೇಜ ಎದುರು ಬದರಾಗಿ ಕುಳಿತರು. ಪರಾಂಜಪೇಜಿ, ಮುಂಬೈಲಿ ನಡೆದ ಪ್ರದರ್ಶನ ಕಲೆಗಳ ಇತಿಹಾಸವನ್ನೇ ಬರೆಯುವಷ್ಟು ಅನುಭವ ನಿಮಗುಂಟಂತೆ ಎಂದು ಅವಳೇ ಸಂಭಾಷಣೆಯನ್ನು ಆರಂಭಿಸಿದಳು. ಇವನಿಗೆ ಖುಷಿಯಾಯಿತು. ಮೇಡಮ್, ನಿಮ್ಮ ವಯಸ್ಸೆಷ್ಟು? ಕೀಟಲೆಯ ನಗೆಯೊಡನೆ ಸಲಿಗೆ ತೋರಿಸುತ್ತಾ ಅವನು ಆರಂಭಿಸಿದ. ನರ್ತಕಿಗೆ ಸ್ವಂತ ವಯಸ್ಸು ಎನ್ನುವುದಿಲ್ಲ. ಶಕುಂತಲೆ ಮಾಡಿದರೆ 16, ರಾಧೆಯಾದರೆ 25, ಮೀರಾ ಆದರೆ 30, 40. ಮನೋಹರಿದಾಸ ಆದಾಗ? ಮನೋಹರಿದಾಸ್ ಅನ್ನೋದು ಶುದ್ಧ ಖಾಸಗಿ ವ್ಯಕ್ತಿ. ಅದನ್ನು ಕಟ್ಟಿಕೊಂಡು ನಿಮ್ಮ ವಾಚಕರಿಗೆ ಏನಾಗಬೇಕು? ಅಂದಾಗೆ ನಿಮ್ಮ ವಯಸ್ಸೆಷ್ಟು? 60? ಯಾವಾಗ ರಿಟೈರ್ಮೆಂಟು ಎಂದು ಮುಗುಳ್ನಕ್ಕಳು. ಕಾಡಿಗೆ ಹೆಚ್ಚಿದ ಅವಳ ಕಣ್ಣುಗಳು ಕೀಟಳೆಯ ನಗೆ ಬೀರುತ್ತಿದ್ದವು. ಹಿಂದೆ ನೀವು ಪಂಡಿತ್ ಮೋಹನ್ ಲಾಲ್ರು ದಿಲ್ಲಿಯಲ್ಲಿ 4 ವರ್ಷ ಜೊತೆಯಲ್ಲಿದ್ದಿರಲ್ಲ, ಆ ಕುರಿತು ಒಂದು ಪ್ರಶ್ನೆ, ಖಾಸಗಿಯದಲ್ಲ. ಸಂಗೀತ ಪ್ರತಿಭೆಯು ನರ್ತನ ಪ್ರತಿಭೆಯು ಮುಖಾಮುಖಿಯಾದಾಗ ಉಂಟಾದ ಕಲಾಸ್ಫೋಟ ಯಾವ ಬಗೆಯದಾಗಿತ್ತು? ಅವನ ಆಪ್ತ ಭಾವದ ಮುಗುಳ್ನಗೆಯ ಲೇಪನದೊಂದಿಗೆ ಕೇಳಿದ. ಜೊತೆಯಲ್ಲಿದ್ದೆವು. ಅವೆಲ್ಲ ಪತ್ರಿಕೆ ರೂಢಿಸಿದ ಕಥೆಗಳು. ಒಳ್ಳೆಯ ಗಾಯನದ ಜೊತೆ ಇದ್ರೆ ನರ್ತನಕ್ಕೆ ಮೆರುಗು ಬರುತ್ತೆ. ನರ್ತನದಿಂದ ಗಾಯನಕ್ಕೂ ವಿಶೇಷ ಲಯಗಾರಿಕೆ ಉಂಟಾಗುತ್ತೆ. ನೀವು ಅವರು ಜಗಳವಾಡಿ? ಜಗಳವೂ ಇಲ್ಲ, ಕದನವೂ ಇಲ್ಲ. ಅವರು ಮೂಲತಃ ಶುದ್ಧ ಸಂಗೀತ ಗಾಯಕರು. ನರ್ತನಕ್ಕೆ ಎಷ್ಟು ದಿನ ಹಾಡ್ಕೊಂಡಿರೋದಕ್ಕೆ ಸಾಧ್ಯ? ನಮಗೆ ಕಾಯಂ ಗಾಯಕರು ಸಿಕ್ಕುವ ಕಷ್ಟ ನಿಮಗೂ ಗೊತ್ತಲ್ವೇ? ಇತ್ತೀಚೆಗೆ ನೀವು ಮೋಹನ್ ಲಾಲ್ರ ಕಚೇರಿ ಕೇಳಿಲ್ವೇ? ಒಂದೇ ಊರಿನಲ್ಲಿ ಅವರ ಕಾರ್ಯಕ್ರಮಗಳು ಒಂದು ದಿನ ಇಂಚು ಮುಂಚು ಇದ್ದರೆ ಕೇಳಬಹುದು. ಅವಕಾಶವಾಗಿಲ್ಲ. ಅವರು ಪ್ರತಿಭಾನ್ವಿತ ಗಾಯಕರು. ಕೇಳುವ ಇಚ್ಛೆ ಇದೆ. ಇವಳು ಪಕ್ಕಾ ಮಾದರ್ ಚೋದ್ ಲೌಂಡಿ ಎಂದು ಒಳಗೆ ಅಂದುಕೊಂಡ. ಮತ್ತೆ ಯಾವ ರೀತಿ ಅವಳನ್ನು ತನಗೆ ಬೇಕಾದ ದಿಕ್ಕಿಗೆ ಸಂಭಾಷಣೆಗೆ ಎಳೆದುಕೊಳ್ಳಬೇಕೆಂದು ಅವನು ಒಳಗೆ ಚಟಪಡಿಸುತ್ತಿರುವಾಗ ಅವಳು ಕೇಳಿದಳು. ಪರಾಂಜಿಪಿ, ಒಂದಿಷ್ಟು ಸ್ವಂತ ವಿಷಯ ಮಾತಾಡ್ತೀನಿ, ನಿಮ್ಮ ರೆಕಾರ್ಡರ್ಸ್ ಸ್ವಲ್ಪ ನಿಲ್ಲಿಸ್ತೀರಾ? ಶೂರ್ ಎಂದು ಅವನು ಅದರ ಗುಂಡಿ ಒತ್ತಿ ನಿಲ್ಲಿಸಿದ. ಅವಳು ಮುಂದುವರಿಸಿದಳು. ನೀವು ನನ್ನ ವಯಸ್ಸು ಕೇಳಿದಿರಿ. ವಾಸ್ತವವಾಗಿ ನಾನು ಪ್ರತಿನಿತ್ಯ ಯೋಗ ಸಾಧನೆ ಮಾಡ್ತೀನಿ. ಆದ್ದರಿಂದ ನಿಮಗೆ ನಿಜವಾದ ವಯಸ್ಸಿನ ಅಂದಾಜು ಸಿಗೋದು ಕಷ್ಟ. ನಮ್ಮ ಭಾರತೀಯ ನೃತ್ಯದ ಮೂಲವೇ ಅದು. ನೀವು ದಿಲ್ಲಿಗೆ ಬರ್ತಿರ್ತೀರಿ ಅಂತ ನನಗೆ ಗೊತ್ತು. ಬಂದಾಗ ಕಲೆ ಸಂಸ್ಕೃತಿಗಳ ಮಂತ್ರಿಗಳ ಮನೆಯಲ್ಲೇ ಇಳ್ಕೋತೀರಿ ಅಂತಾನೂ ಗೊತ್ತು. ಒಂದ್ಸಲ ನನ್ನ ನೃತ್ಯ ಶಾಲೆಗೆ ಬಂದು ಅಲ್ಲಿ ನನ್ನ ಕ್ರಮವನ್ನು ನಿರೀಕ್ಷಿಸಿ. ದಿಲ್ಲಿಯ ಗಡಿಬಿಡಿಯಿಂದ ದೂರದಲ್ಲಿ ಒಂದು ನೃತ್ಯಕ್ರಮ ಮಾಡಬೇಕು ಅಂತ ನನಗೆ ಮನಸ್ಸಿದೆ. ದಿಲ್ಲಿಯ ವಿಶ್ವಸಂಸ್ಥೆಯ ಸಂಸ್ಕೃತಿ ವಿಭಾಗದಿಂದ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹಣ ತರಬಹುದು. ತಕ್ಕ ಜಾಗ ಬೇಕು. ಕುತುಬ್ಗೆ 12 ಮೈಲಿ ದೂರದಲ್ಲಿ ಹರಿಯಾಣಕ್ಕೆ ಸೇರಿದ ಒಂದು ಸ್ಥಳವಿದೆ. ಅಲ್ಲಿ ನನಗೊಂದು 25 ಎಕರೆ ಸಿಕ್ಕಿದರೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿನಿಯರನ್ನು ಆಕರ್ಷಿಸುವಂಥ ಒಂದು ಭಾರತೀಯ ನೃತ್ಯ ಗ್ರಾಮ ಕಟ್ಬೋದು. ನೀವು ಬಂದು ನಿಮ್ಮ ಮಿತ್ರ ದೇಶಮುಖರಿಗೆ ಹೇಳಿ ಅವರನ್ನು ನನ್ನ ನೃತ್ಯ ಶಾಲೆ ಕರೆದಂದರೆ ಈ ಕೆಲಸವಾಗಬಹುದು. ನೀವು ಮುಂಬಯಿಯ ಕಲಾಕ್ಷೇತ್ರದಲ್ಲಿ ತುಂಬ ರಚನಾತ್ಮಕ ಕೆಲಸ ಮಾಡ್ತಿದ್ದೀರಿ ಅಂತ ಕೇಳಿದ್ದೀನಿ. ಅದಕ್ಕೆ ನಿಮ್ಮ ನೆರವು ಕೋರ್ತಿದ್ದೀನಿ ಎಂದು ಕೈ ನೀಡಿ ಅವನ ಕೈ ಹಿಡಿದು ಕುಲುಕಿದಳು. ಅವಳ ಕಣ್ಣುಗಳು ಸ್ನೇಹದ ಅಂತರಂಗದ ನಿಕಟತೆಯ ಭಾವವನ್ನು ಹನಿಕಿಸಿದವು. ಸಂದರ್ಶನದ ಪ್ರಯತ್ನದಲ್ಲಿ ಸೋತ ಅವನಿಗೆ ಅವಳ ಕಣ್ಣುಗಳಲ್ಲಿ ವ್ಯಕ್ತವಾದ ಭಾವದಲ್ಲಿ ಗೆಲುವು ಕಂಡಿತು. ತುಂಬ ಒಳ್ಳೆಯ ಕೆಲಸ.
ದೇಶಕ್ಕೆ ಹೆಸರು ತರುವಂಥದ್ದು ಎಂದ. ನೀವು ಸ್ವತಃ ದಿಲ್ಲಿಗೆ ಬಂದು ನಿಮ್ಮ ಸ್ನೇಹಿತರ ಮನೆಯಲ್ಲಿ ಕೂತು ಕೆಲಸ ಮಾಡಿಸಬೇಕು. ನಿಮ್ಮ ವಿಮಾನದ ಮತ್ತು ಟ್ಯಾಕ್ಸಿಗಳ ಖರ್ಚು ನನ್ನದು ಎಂದು ತನ್ನ ಕೈ ಚೀಲ ಬಿಚ್ಚಿ ನೋಟುಗಳ ಕಟ್ಟನ್ನು ಹೊರತೆಗೆದಳು. ಅದಿರಲಿ ಬಿಡಿ ಎಂದು ಅವನು ವಿರೋಧಿಸಿದರು. ಒಂದು ಮಡಿಕೆ ಹಣವನ್ನು ಅವನ ಕೈಗೆ ತುರುಕಿದಳು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.